ಓಕೆ 27th ರೈಟ್ ಲೈನ್. ಓಕೆ, ಈಗ ಪೈ ಸ್ವಲ್ಪ ಶಿಫ್ಟ್ಸ್ ಇದಾವೆ, ಅದಕ್ಕೋಸ್ಕರ ಬೇರೆ ಇದೆ. ನೀನು 28 ಕನ್ಸಿಡರ್ ಮಾಡಿದ್ರು, ಯಾಕಂದ್ರೆ ಹೇಳದಲ್ಲ ಅದು ರೊಟೇಷನಲ್ ಶಿಫ್ಟ್ ಸ್ವಲ್ಪ ಕಷ್ಟ, ಆದಷ್ಟು ಪಿಕಪ್ ಮಾಡ್ಬೇಕು ನಾನು ಈ ವೀಕು. ಅಂದ್ರೆ ಫ್ರೈಡೆ ಕನ್ಸಿಡರ್ ಮಾಡ್ಕೊಳ್ಳೋದು. ಆಯ್ತು. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಏನಂದ್ರೆ, ನೀವು ಡೇಟ್ನ ಇಲ್ಲಿ ಪುಷ್ ಮಾಡಿದಷ್ಟು ಟೋಟಲ್ ಓವರ್ ಆಲ್ ಪುಷ್ ಆಗುತ್ತೆ. ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ದಟ್ಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಯಾಕೆಂದ್ರೆ ಇಲ್ಲಿ ನಾವು ವಿ ಮೈಟ್ ಕನ್ಸಿಡರ್ ವಿ ಆರ್ ಪುಷಿಂಗ್ ಒನ್ ಡೇ ಫಾರ್ ಒನ್ ಟಾಪಿಕ್. ಈಗ ಸೀಕ್ವಲ್ಗೂ ಒನ್ ಟಾಪಿಕ್ ಪುಷು, ಒನ್ ಡೇ ಪುಷು, ಅಥವಾ ಇನ್ನೊಂದು ಜಿ ಸಿ ಪಿಗೂ ಒನ್ ಡೇ ಪುಷ್ ಅಂದರೆ ಟೋಟಲ್ ಆ ಥರ ಶಿಫ್ಟ್ ಆಗುತ್ತೆ. ಅಂದರೆ ಕ್ಯುಮ್ಯುಲೇಟಿವ್ ಸಮ್ ಥರ ಇದೊಂಥರ ಆ್ಯಡ್ ಆನ್ ಆಗುತ್ತೆ ಟೋಟಲ್ ಓವರ್ ಆಲ್. ಸೊ ಅದಕ್ಕೋಸ್ಕರ ಆದಷ್ಟು ಕಡಿಮೆಗೆ ಇದನ್ನ ಮಾಡ್ರಿ. ನಾನು ಕೊಟ್ಟಿರೋದೇ ನಿಮಗೆ ಮೇ ಬಿ 5ರಿಂದ 6 ಟಾಪಿಕ್ ಅಂತ ಕಾಣುತ್ತೆ ಪೈಥಾನಲ್ಲಿ. ಯಾ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ಫಂಕ್ಷನ್ ಎಲ್ರಿಗೂ ಅರ್ಥ ಆಗಿದೆಯಾ? ಮೀನ್ ಸಿಂಪಲ್ ಪೈಥಾನ್ ಫಂಕ್ಷನ್ ಈಗ ಒಂದು ಕೊಟ್ರೆ ಹಿಂಗ್ ಬರೀಬಹುದು. ಮನೋರ್ ಏನಾರ ಐಡಿಯಾ ಇದೆ ಫಂಕ್ಷನ್? ಮನೋರ್ ಓಕೆ, ನಾನು ಸ್ವಲ್ಪ ಫಂಕ್ಷನ್ಸ್ ಬಗ್ಗೆ ಹೇಳ್ಬಿಡ್ತೇನೆ. ಇದು ಫಂಕ್ಷನ್ಸ್ ಅಂದ್ರೆ ಏನು ಅಂದ್ರೆ, ವೈ ಫಂಕ್ಷನ್ಸ್ ಯೂಸ್ಡ್. ಕನ್ಸಿಡರ್ ಈಗ ಒಂದು ಕ್ವಶನ್ ಕೊಟ್ಟಿರ್ತಾನೆ, a+b ನ ಆ್ಯಡ್ ಮಾಡಿ ಸಿಗೆ ವೇರಿಯೇಬಲ್ಗೆ ಇದನ್ನ ಮಾಡು ಅಂತ ಕೊಟ್ಟಿರ್ತಾನೆ. ಇದು ಕನ್ಸಿಡರ್ ಇದೊಂದು ಕೋಡ್. ಸಿ ಅಲ್ಲಿ ಹ್ಯಾಶ್ ಇನ್ಕ್ಲೂಡ್ ಏನೋ ಬರುತ್ತೆ. ಈ ಕೋಡನ್ನ ಇನ್ಕ್ಲೂಡ್ ಮಾಡುತ್ತೆ, ಈ ಪ್ರೋಗ್ರಾಮ್ ಮುಗಿಯುತ್ತೆ. ಓಕೆ, ನಾಳೆ ಬಂದ್ಬಿಟ್ಟು ಇದಕ್ಕೆ ಇನ್ನೊಂದು ಹೇಳ್ತಾನೆ, ಸಿ ಈಸ್ ಈಕ್ವಲ್ ಟು a ಇಂಟು ಬಿ ಮಾಡು ಅಂತ. ಓಕೆ, ನಾನು ಇನ್ನೂ 2 ಲೈನ್ ಕೋಡ್ ಬರಿತೀನಿ, ದಟ್ಸ್ ಓಕೆ. ನೆಕ್ಸ್ಟ್ ಡೇ ಬರ್ತಾನೆ, ಇನ್ನೊಂದು 3 ಲೈನ್ ಆ್ಯಡ್ ಮಾಡು ಅಂತ ಹೇಳ್ತಾನೆ, ಐ ಆಮ್ ಆ್ಯಡಿಂಗ್ 3. ಈ ಥರ ನನಗೆ 100 ಕೋಡ್ ಬರಿ ಅಂತಾನೆ, 100 ಪ್ರೋಗ್ರಾಮ್ ಬರಿ ಅಂತ ಹೇಳ್ತಾನೆ. ಸೊ ನಾನು ಎಲ್ಲದನ್ನು ಇದನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಬರಿತೀನಿ ಅನ್ನೋದು ಕಷ್ಟ ಅನ್ನೋದಕ್ಕಿಂತ ರಿಪೀಟೆಡ್ ವರ್ಕ್. ಸೊ ಅದಕ್ಕೋಸ್ಕರ ಫಂಕ್ಷನ್ಸ್ ಅಂತ ಒಂದು ಕಾನ್ಸೆಪ್ಟನ್ನು ತಂದರು. ಏನು ಫಂಕ್ಷನ್ಸ್ ಅಂದರೆ, ಈಗ ಏನು ಮಾಡ್ತೀನಿ ಅಂದರೆ, ಅನ್ನೋದೇ ಸಿಂಪಲ್ a+b ತೊಗೊತೀನಿ. a+b ಮಾಡ್ಬೇಕು ನಾವು. ಅಂದರೆ 100 ಪ್ರೋಗ್ರಾಮಲ್ಲಿ a+b ಮಾಡಬೇಕು ನಾವು. ಸೊ ನಾನು 100 ಪ್ರೋಗ್ರಾಮ್ಗೂ ಇದು ಆ್ಯಡ್ ಮಾಡೋದಕ್ಕಿಂತ ಇದನ್ನ ಎಲ್ಲೋ ಬರೆದಿರ್ತೀನಿ ಈ ಕೋಡನ್ನ. ಇದೇನು ಮಾಡುತ್ತೆ ಅಂದರೆ, ಇದನ್ನ ಮಾಡಿ ಕಳಿಸುತ್ತೆ ನನಗೆ. ಅಂದರೆ ಇದನ್ನ ಕರಿಬೇಕು, ಕಾಲ್ ಮಾಡಬೇಕು. ಐ ನೀಡ್ ಟು ಕಾಲ್ ದಿಸ್ ಫಂಕ್ಷನ್. ಯಾವ ರೀತಿ ಕಾಲ್ ಮಾಡೋದು ಅಂದರೆ, DEF ಡೆಫಿನೇಷನ್. ಇಲ್ಲಿ ನಾನು ಕಳಿಸ್ತಾ ಇರೋದು ಅಡಿಷನ್ ಮಾಡಿ ಕಳಿಸಪ್ಪ ಅಂತ. ಅಡಿಷನ್ ಮಾಡೋದಕ್ಕೆ 2 ವ್ಯಾಲ್ಯೂ ಬೇಕು. ಯಾವುದಾದ್ರೂ ನಾನು ಇಲ್ಲಿ ವ್ಯಾಲ್ಯೂ ಕೊಡ್ತಿಲ್ಲ, ವ್ಯಾಲ್ಯೂ ಕೊಡ್ತಿಲ್ಲ, ಡೈರೆಕ್ಟ್ ವೇರಿಯೇಬಲ್ ಕೊಡ್ತಾ ಇದ್ದೀನಿ. ಎ ಮತ್ತೆ ಬಿ ನ ಕಳಿಸ್ತಾ ಇದ್ದೀನಿ. ಬಿಕಾಸ್ ಟು ಆ್ಯಡ್ 2 ನಂಬರ್ ವಿ ನೀಡ್ ಅ 2 ನಂಬರ್. ಸೊ ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಸೆಂಡಿಂಗ್ ದ 2 ವೇರಿಯೇಬಲ್ ಟು ದ ಫಂಕ್ಷನ್. ಇಲ್ಲಿ ಕಳಿಸ್ತಾ ಇದ್ದೀನಿ. ಇಲ್ಲಿ ಏನನ್ನ ಡಿಕ್ಲೇರ್ ಮಾಡ್ತಿರೋ, ಯಾವ ನೇಮನ್ನ ಡಿಕ್ಲೇರ್ ಮಾಡಿರ್ತಿರೋ ಅದೇ ನೇಮನ್ನ ಇಲ್ಲಿ ಬರಿಬೇಕಾಗುತ್ತೆ. ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಕೋಲನ್. ಇದು ಸಿಂಪ್ಲೆಸ್ಟ್ ವೇ ಆಫ್ ರೈಟಿಂಗ್ ದ ಫಂಕ್ಷನ್. ಇಲ್ಲಿ ನಾನೇನ್ ಮಾಡ್ತೀನಿ, ಇದಾದ್ಮೇಲೆ ಪ್ರಿಂಟ್ ಸಿ, ಇದನ್ನ ಪ್ರಿಂಟ್ ಮಾಡ್ತೀನಿ. ಇಲ್ಲಿ ಬರುತ್ತೆ ಔಟ್ಪುಟ್ ಎಷ್ಟು ಅಂತ. ಇದು ರಿಯಲ್ ಟೈಮಲ್ಲಿ ನೋಡೋಣ ನಾವು ಹೆಂಗೆ ಅಂತ. ಏನು a is equals to 5 ಅಂತ ಒಂದಿದೆ, b is equals to another 5 ಅಂತ ಇದೆ, a+b ಆಫ್ ಪ್ರಿಂಟ್ ಅಂತ ಕೊಡ್ತಾ ಇದ್ದೀನಿ. ಔಟ್ಪುಟ್ ಬಂದ್ಬಿಟ್ಟು 10 ಅಂತ ಬರ್ತಾ ಇದೆ. ಸೊ ಇನ್ಸ್ಟೆಡ್ ಆಫ್ ನಾನು ಇಲ್ಲಿ ಪ್ರಿಂಟ್ ಮಾಡೋದಕ್ಕಿಂತ, ಅದು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ನಾನೇನು ಮಾಡ್ತೀನಿ, ಇಲ್ಲಿ ಇದ್ರ ಬದಲು ನಾನು ಅದಕ್ಕೆ ಬೇರೆ ಕಲರ್ ತಗೊಂಡಿದ್ದೀನಿ. ಇದ್ರ ಬದಲು ಒಂದು ಫಂಕ್ಷನ್ ಬರಿತೀನಿ, ಆ್ಯಡ್ ಅಂತ. ಏನಾದರೂ ಬರಿಬೋದು, ನಾನು ಸುಮ್ಮನೆ ಆ್ಯಡ್ ಅಂತ ತಗೊತಾ ಇರೋದು. ಯಾವ ನೇಮ್ ಆದರೂ ತಗೋಬಹುದು. ಆ್ಯಡ್ ಏನ ಜಸ್ಟ್ ವ್ಯಾಲ್ಯೂನ ಕಳಿಸ್ಬೇಕು. ದಿಸ್ ಇಸ್ ಹೌ ವಿ ನೀಡ್ ಟು ವಿ ಆರ್ ಸೆಂಡಿಂಗ್ ದ ವ್ಯಾಲ್ಯೂ. ಏಕೆ ಅಂದರೆ ಎ ಬಂದ್ಬಿಟ್ಟು 5 ಬಂದ್ಬಿಟ್ಟು ಎಗೆ ಅಸೈನ್ ಆಗಿದೆ, ಇನ್ನೊಂದು 5 ಬಂದ್ಬಿಟ್ಟು ಬಿಗೆ ಅಸೈನ್ ಆಗಿದೆ. ದಟ್ ಈಸ್ ಬೈ
ಎ ಮತ್ತೆ ಬಿ. ನಾವು ಎ ಮತ್ತೆ ಬಿನೇ ಕಳಿಸ್ಬೇಕಾ? ಆ ತರ ಏನಿಲ್ಲ, ಇದನ್ನು ಕಳಿಸ್ಬಹುದು, ಈ ತರನು ಕಳಿಸ್ಬಹುದು. ಬಟ್ ಇದು ಜನರಿಕ್ ವೇ ಅಲ್ಲ. ಯಾವಾಗ್ಲೂ ಕೋಡಲ್ಲಿ 5,5ನೇ ಆಡ್ ಮಾಡೋದಿಲ್ಲ ನಾವು. ಸೊ ಅದಕ್ಕೋಸ್ಕರ ಎ ಮತ್ತೆ ಬಿನ ಕಳಿಸ್ತಾ ಇರೋದು. ಸೊ ಇದು ಕಾಲ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಒಂದು ಫಂಕ್ಷನ್ ಬರೀಬೇಕು. ಇಟ್ ವಿಲ್ ಸ್ಟಾರ್ಟ್ ವಿತ್ DEF. ಯಾವುದು? ADD. ಈಗ ಅಲ್ಲಿ ಕಳಿಸ್ತಾ ಇದ್ದಾರೆ ಅಂದ್ರೆ, ಈ ಕನ್ಸಿಡರ್ ಈಗ ಒಬ್ರು ಬಾಲ್ ಆಗ್ತಾ ಇದ್ದಾರೆ ಅಂದ್ರೆ ರಿಸೀವ್ ಮಾಡಕ್ ಒಬ್ರು ಇರ್ಬೇಕಾ? 2 ಬಾಲ್ ಆಗ್ತಾ ಇದ್ದಾನೆ, ಎ ಮತ್ತೆ ಬಿ ಅನ್ನೋ ಬಾಲ್ ಆಗ್ತಾ ಇದ್ದಾನೆ. ಸೊ ದಟ್ ವಿ ನೀಡ್ ಇಬ್ರು ಬೇಕು ತಗೊಳೋದಕ್ಕೆ. ಎ ಅನ್ನೋ ಬಾಲ್ ನ ಒಬ್ಬ ಆಗ್ತಾ ಇದ್ದಾನೆ, ಒಬ್ಬ ತಗೊಂತಾ ಇದ್ದಾನೆ. ಬಿ ಅನ್ನೋ ಬಾಲ್ ನ ಇನ್ನೊಬ್ಬ ಆಗ್ತಾ ಇದ್ದಾನೆ, ಬಿ ಅನ್ನ. ಎ ಮತ್ತೆ ಬಿನೇ ಇರ್ಬೇಕಾ? ಇಲ್ಲ, ಯಾವ್ದಾದ್ರೂ ವೇರಿಯೇಬಲ್ ಇರ್ಬೋದು. ಸಿ,ಡಿ ಅಂತಾನೆ ಕೊಡ್ಬೋದು, ಏನಾದ್ರೂ ಕೊಡ್ಬೋದು. ಸಿಂಪ್ಲಿಸಿಟಿಗೋಸ್ಕರ ಅಲ್ಲಿ ಏನಿದೆಯೋ ಅದನ್ನೇ ನಾನು ರಿಸೀವ್ ಮಾಡ್ಕೊಂತ ಇದ್ದೀನಿ. ಇದಾದ ಕೂಡಲೇ ಕೋಲನ್. ಇಂಡೆಂಟೇಶನ್ ಅಂತ ಒಂದು ಪೈಥಾನ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸಿ ಅಲ್ಲಿ ಹೆಂಗೆ ಅಂದ್ರೆ ಒಂದ್ರ ಕೆಳಗೊಂದು ಹಿಂಗೆ ಬರಿತೀವಿ. ಬಟ್ ಇಲ್ಲೇನು ಅಂದ್ರೆ ಫಂಕ್ಷನ್ ಅಥವಾ ಕೋಲನ್ ಆದ ಕೂಡಲೇ, ಈ ಕೋಲನ್ ಎಲ್ಲಿ ಬರುತ್ತೋ ಇದಾದ ಕೂಡಲೇ ನೆಕ್ಸ್ಟ್ 4 ಸ್ಪೇಸು ಅಥವಾ 2 ಸ್ಪೇಸು, ಡಿಪೆಂಡಿಂಗ್ ಆನ್ ಇಂಡೆಂಟೇಶನ್ ಯಾವ ತರ ಮೇಂಟೈನ್ ಮಾಡಿರ್ತೀವಿ ಅಂತ. ಒಂದೊಂದ್ಸರಿ 2 ಸ್ಪೇಸ್ ಇಂಡೆಂಟೇಶನ್ ಮೇಂಟೈನ್ ಮಾಡಿರ್ತಾರೆ, ಒಂದೊಂದ್ಸರಿ 4 ಸ್ಪೇಸ್ ಇಂಡೆಂಟೇಶನ್ ಮೇಂಟೈನ್ ಮಾಡಿರ್ತಾರೆ. ಸೊ ಕಾಮನ್ ಆಗಿ 4 ಸ್ಪೇಸ್ ಇಂಡೆಂಟೇಶನ್ ಇರೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡ್ತಾ ಇರೋದು? ಪ್ರಿಂಟ್ ಮಾಡ್ತಾ ಇದ್ದಾನೆ. ಇದೇ ತಾನೇ ಕೂಡ ನಾವು ಇಲ್ಲಿ ಇದ್ದಿದ್ದು, ಇದನ್ನೇ ಇಲ್ಲಿ ಬರಿತಾ ಇದ್ವಿ ಅಷ್ಟೇ, ಮುಗೀತು. ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ ಆಫ್. ಇದು ಅರ್ಥ ಆಯ್ತಾ? ನಾನು ರಿಟರ್ನ್ ಅದೆಲ್ಲ ಹೇಳಿಲ್ಲ ಸದ್ಯಕ್ಕೆ. ಇದು ಈ ಸಿಂಪಲ್ ಇದು ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆ ಅದರಲ್ಲಿ ಫಂಕ್ಷನ್ ಅಲ್ಲಿ? ಇಲ್ಲಿ ಆಡ್ ಆದ್ಮೇಲೆ A, B ಇದೆಯಲ್ಲ ಫಂಕ್ಷನ್ ಅಲ್ಲಿ ಸಿ ಮತ್ತೆ ಡಿ ಕೊಡ್ಬೋದು ಅಂದ್ರಲ್ಲ. ಸೊ ಇವಾಗ ನಾವು ವ್ಯಾಲ್ಯೂಸ್ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ A is equals to 5, B is equals to 5 ಅಂತ ಇದೆ. ಸೊ ನಾವಲ್ಲಿ ಲೈಕ್ A plus B ನ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಮತ್ತೆ C, D ಕೊಡ್ಬೋದು ಫಂಕ್ಷನ್ ಅಲ್ಲಿ. ಹೆಂಗೆ ಅಂದ್ರೆ ಈಗ ಕನ್ಸಿಡರ್ ನೀನೊಬ್ರಿಗೆ ಬಾಲ್ನ ಎಸೀತಾ ಇದ್ಯಾ, ನೀನೇ ಹೋಗಿ ಇಟ್ಕೊಂತೀಯ ಅಲ್ಲಿ? ಇಲ್ಲ ತಾನೆ, ಬೇರೆ ಯಾರಾದ್ರೂ ಹೋಗಿ ಇಡ್ಕೋಬಹುದು, ಅಥವಾ ನೀನೇನು ಇಡ್ಕೋಬಹುದು. ಕರೆಕ್ಟಾ? ಅದಕ್ಕೆ ವೇರಿಯಬಲ್ A, B ಅಂದ್ರೆ ಅದನ್ನೇ ರಿಸೀವ್ ಮಾಡ್ಕೋಬಹುದು. ಬಟ್ ಪೈಥಾನ್ ನೋ ದಟ್ ಕಳಿಸ್ತಾ ಇರೋದೊಬ್ಬ, ರಿಸೀವ್ ಮಾಡ್ತಾ ಇರೋದೊಬ್ಬ ಅಂತ ಅರ್ಥ ಮಾಡ್ಕೊಳುತ್ತೆ. A, B ಕೊಟ್ಟರು ಕೂಡ. ಇಲ್ಲ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ C, D ನ ಕೊಡಬಹುದು, ನೋ ಪ್ರಾಬ್ಲಮ್. ಬೇಕಾದ್ರೆ ನಾನು ಲೈವ್ ಅಲ್ಲಿ ಕೋಡ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇದನ್ನ ಹೆಂಗ್ ವರ್ಕ್ ಆಗುತ್ತೆ ಅಂತ. ಏನಾದ್ರೂ ಕೊಡಬಹುದು. ಇಲ್ಲಿ A ಮತ್ತೆ B ನೇ ಕೊಟ್ಟಿದ್ವಿ, ಅದಕ್ಕೋಸ್ಕರ ನಾವು A ಮತ್ತೆ B ನೇ ಕೊಡಬೇಕು, ಆ ತರ ಇಲ್ಲ. You can send any variable, receive any variable, ಬಟ್ ಕಾಲ್ ಕರೆಕ್ಟ್ ಆಗಿರ್ಬೇಕು. ಅಲ್ಲಿ ಆಡ್ ಅಂತ ಕರೆಕ್ಟ್ ಆಗಿದೆ, ಅದಕ್ಕೋಸ್ಕರ DF ಆಡೇ ಬರಬೇಕು. ಅಲ್ಲಿ ಎಸ್ ಆಡ್ಸ್ ಅಂತ ಹಾಕ್ತೀನಿ ಅಂದ್ರೆ ಇಟ್ ನಾಟ್ ಗೋಯಿಂಗ್ ಟು ಡಿಟೆಕ್ಟ್. ಓಕೆ, ವಿನೋದ್ ಡೌಟ್ ಇದೆ ಅದ್ರಲ್ಲೇ? ಇಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ಇದರಲ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ, ಸೇಮ್ ನಾನು ಇದನ್ನೇ ಬರಿತೀನಿ. A is equals to 5, B is equal to 6 ಬರಿತೀನಿ. ಓಕೆ, ಸಾರಿ 6 ಬರಿತೀನಿ. ನಾನೇನ್ ಮಾಡ್ತಾ ಇದ್ದೀನಿ, ಆಡ್ 5, 6. ನಮಗೆ ಗೊತ್ತಿದೆ ದಿಸ್ ಇಸ್ ದ ಫಂಕ್ಷನ್. ಈ ತರ ಬಂದು ಬ್ರಾಕೆಟ್ ಓಪನ್ ಕ್ಲೋಸ್ ಆದ್ರೆ ನಾನು ವೇರಿಯೇಬಲ್ ಕಳಿಸ್ತೀನಿ. ಯಾವಾಗ್ಲೂ ಬ್ರಾಕೆಟ್ ಓಪನ್ ಕ್ಲೋಸ್ ಆಗ್ಬೇಕಾ? ಕ್ಲೋಸ್ ಆಗಿ 2 ವ್ಯಾಲ್ಯೂ ಇರಲೇಬೇಕಾ ಅಥವಾ ಎಷ್ಟಾರು ವ್ಯಾಲ್ಯೂ ಇರಲೇಬೇಕಾ? ಇಲ್ಲ, ಆ ತರ ಏನಿಲ್ಲ. ನಾವಿಲ್ಲಿ ಕಳಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ವಿ ಆರ್ ಕೀಪಿಂಗ್ ಸಮ್ ವ್ಯಾಲ್ಯೂ ಇನ್ ಬಿಟ್ವೀನ್ ದಟ್ ಬ್ರಾಕೆಟ್. ಆ ತರ ಏನಿಲ್ಲ, ಕಳಿಸ್ಲೇಬೇಕು ಅಂತ ಏನಿಲ್ಲ, ಖಾಲಿನೂ ಬಿಡ್ಬೋದು. ನೆಕ್ಸ್ಟ್ ನಾನು ಹೇಳ್ತೀನಿ ಹೆಂಗೆ ಅಂತ ನಾನು ತೋರ್ಸೇ ಬಿಡ್ತೀನಿ. ಓಕೆ, ಈ ಕೋಡಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಏನ್ ಮಾಡ್ತಾನೆ ಅಂದ್ರೆ ಏನು, ಡಿಕ್ಲೇರ್ ಮಾಡಲ್ಲ, ಇಷ್ಟೇ ಬರೀತಾನೆ. ಇದು ಬಂದ್ರೆ ನಮಗೆ ಗೊತ್ತಾಗುತ್ತೆ ಫಂಕ್ಷನ್ ಅಂತ, DF ಆಡ್. ಈ ಕೋಡಲ್ಲಿ ಇವನ್ ಡಿಕ್ಲೇರ್ ಮಾಡಿರ್ತಾನೆ. ನೋಡು, ಇದು ಜಸ್ಟ್ ಕಾಲಾದ ಕೂಡಲೇ ಇಲ್ಲಿ ಬರುತ್ತೆ. ಇಲ್ಲಿ ಏನ್ ಮಾಡುತ್ತೆ, ಇಷ್ಟೇ ಇದು ಮಾಡುತ್ತೆ, ಈ ಕೆಲಸ ಮಾಡುತ್ತೆ, ಮತ್ತೆ ಇಲ್ಲಿಗೆ ಬರುತ್ತೆ. ಇಲ್ಲಿ ಏನೇನಿದೆ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ನಾವು ಬ್ರಾಕೆಟ್ ಅಲ್ಲಿ ಕಳಿಸ್ಲೇಬೇಕು ಅನ್ನೋದಿಲ್ಲ.
ಫಂಕ್ಷನ್ ಅಲ್ಲಿ ಏನ್ ಬೇಕಾದ್ರೂ ಇರಬಹುದು, ಕಳಿಸಬಹುದು, ಕಳಿಸ್ತೇನೂ ಇರಬಹುದು, ಅದರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ತಗೊಂತೀನಿ ಇದರಲ್ಲೇ, ಬೇರೆ ಕಲರ್ ತಗೊಂತೀನಿ. ಈಗ ಆಡ್ ಇಲ್ಲಿ ಡಿಕ್ಲೇರ್ ಮಾಡಿರ್ತೀನಿ a is equals to 5, b is equals to 6. ಇಯರ್ a, b ಅಂತ ಡಿಕ್ಲೇರ್ ಮಾಡ್ತೀನಿ. ನಮಗೆ ಇದು ಗೊತ್ತಿದ್ದು ಫಂಕ್ಷನ್ ಅಂತ. ಫಸ್ಟ್ def ಆಡ್ ಇಲ್ಲಿ c, ಡಿನ ತಗೊಂತೀನಪ್ಪ. ಓಕೆ, c, ಡಿ ತಗೊಂತೀನಿ, ರಿಸೀವ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಆಡ್ ಅಡಿಷನ್ ಕೇಳಿದಾನೆ ಅಷ್ಟೇ, c ಪ್ಲಸ್ d. ಇಲ್ಲಿ ಅಡಿಷನ್ ಆಗಿರೋ ವ್ಯಾಲ್ಯೂ ನನಗೆ ಇಲ್ಲಿ ಬೇಕು. ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಅದಕ್ಕೆ 2 ಆಡ್ ಮಾಡಬೇಕು. ಅಂದ್ರೆ ಅಲ್ಲಿ ರಿಟರ್ನ್ ಬಂದಿರುತ್ತಲ್ಲ ಆ ವ್ಯಾಲ್ಯೂ, ಆ ರಿಟರ್ನ್ ಬಂದಿರೋ ವ್ಯಾಲ್ಯೂಗೆ ನಾನು 2ನ ಆಡ್ ಮಾಡಬೇಕು. ಈಗ ನಮಗೆ ಅಲ್ಲೇ ಕ್ಯಾಲ್ಕುಲೇಷನ್ ಆಗೋದು ಗೊತ್ತು, ಬಟ್ ರಿಟರ್ನ್ ತಗೊಳೋದು ಗೊತ್ತಿಲ್ಲ. ಯಾವ ತರ ರಿಟರ್ನ್ ಅಂದ್ರೆ ನೋಡಿ, ಡೈರೆಕ್ಟ್ ಆಗಿ RETURN ಓಪನ್ ಕ್ಲೋಸ್ ಅಂದ್ರೆ ಇಲ್ಲಿ ಅಡಿಷನ್ ಮಾಡಿ ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಗುತ್ತೆ. ಈಗ ಇಲ್ಲಿಂದ ಬಾಲ್ ಎಸಿತಾ ಇದ್ದಾನೆ ಅಂದ್ರೆ ಇಲ್ಲಿ ರಿಸೀವ್ ಮಾಡ್ಕೋಬೇಕಾ, ಇಲ್ಲಿ y ಅನ್ನೋದ್ರಲ್ಲಿ ರಿಸೀವ್ ಮಾಡ್ತಾರೆ. ಅಂದ್ರೆ ಈಗ y ಅನ್ನೋದು ನಾನು ಫಸ್ಟ್ 5 ಮತ್ತೆ 6 ಕಳಿಸ್ದೆ, 5 ಮತ್ತೆ 6 ಕಳಿಸಿದ್ದು ಈ ವ್ಯಾಲ್ಯೂ 5 ಮತ್ತೆ 6 ಆಯ್ತು, ಇವೆರಡು ಆಡ್ ಮಾಡಿ 11 ಆಯ್ತು. 11 ನ ರಿಟರ್ನ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ನೆಕ್ಸ್ಟ್ ನನ್ನ ಕ್ಯಾಲ್ಕುಲೇಷನ್ ಅಲ್ಲಿ ಈ y ನ ಆಡ್ ಮಾಡ್ತೀನಿ, ಸೊ ದಟ್ ಇಟ್ ವಿಲ್ ಬಿಕಮ್ 13. ಇದು ರಿಟರ್ನ್ ಮ್ಯಾಕ್ಸಿಮಮ್ ಆಫ್ ದ ಕೋಡ್ ರಿಟರ್ನ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಸುಮ್ಮನೆ ನಾವೊಂದು ಕೋಡ್ ನ ಕಳಿಸಿ ಅಲ್ಲೇನೋ ಮಾಡ್ಕೊಂಡು ಅದ್ರ ಪಾಡಿಗೆ ಇರುವಂತ ಇರಲ್ಲ, ರಿಟರ್ನ್ ಇದ್ದೇ ಇರುತ್ತೆ ಯಾವಾಗ್ಲೂ ಕೂಡ. ಇದು ಏನಾರ ಡೌಟ್ ಇದೆಯಾ ರಿಟರ್ನ್ ಅಲ್ಲಿ? ಸ್ಟಾರ್ಟಿಂಗ್ ಅಲ್ಲೇ ಒಂದೇ ಎಲ್ಲ ಅರ್ಥ ಆಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ, ಬಟ್ ದರ್ ಇಸ್ ನೋ ವೇ ಅರ್ಥ ಮಾಡ್ಕೊಳ್ಳೇಬೇಕು. ಡೌಟ್ ಇದ್ರೆ ಕೇಳ್ರಿ, ಅದಕ್ಕೆ ಕೇಳ್ತಾರೆ. ಡೌಟ್ ಇದ್ರೆ ಕೇಳಿ. ರಿಟರ್ನ್ ಮ್ಯಾಕ್ಸಿಮಮ್ ಆಫ್ ದ ಕೋಡ್ ಅಲ್ಲಿ ನಿಮಗೆ ರಿಟರ್ನ್ ಬೇಕಾಗುತ್ತೆ ನಿಮ್ಮ ಡೇಟಾ ಇಂಜಿನಿಯರಿಂಗ್ ವರ್ಕ್ ಅಲ್ಲಿ. ವಿತೌಟ್ ರಿಟರ್ನ್ ಬಹಳ ಲೆಸ್ ಕೋಡ್ ಇರೋದು. ಸೊ ಅದಕ್ಕೋಸ್ಕರ ರಿಟರ್ನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ರಿಟರ್ನ್ ಕಳಿಸ್ತಾ ಇದ್ದಾನೆ ಅಂದ್ರೆ ಐ ನೀಡ್ ಸಂಬಡಿ ಟು ರಿಸೀವ್ ಇಟ್. ದಟ್ ಈಸ್ ದ ರೀಸನ್ ವೈ ವೈ ಡಿಕ್ಲೇರ್ ಮಾಡಿ. ಪ್ರೀವಿಯಸ್ ಇದರಲ್ಲಿ ನಾನು ನೋಡಿ ಎಲ್ಲೂ ಡಿಕ್ಲೇರ್ ಮಾಡಿಲ್ಲ ವೈ ಅಂತ, ಜಸ್ಟ್ ಅಲ್ಲಿ ಕಳಿಸ್ತಾ ಇದ್ದೀನಿ ಕ್ಯಾಲ್ಕುಲೇಷನ್, ಬಿಕಾಸ್ ನಾನು ರಿಟರ್ನ್ ಏನು ಮಾಡಿಲ್ಲ. ಇಲ್ಲಿ ನಾನು ರಿಟರ್ನ್ ಮಾಡ್ತಾ ಇರೋದಕ್ಕೆ ಐ ನೀಡ್ ಸಂಬಡಿ ಟು ಹೋಲ್ಡ್. ಅದು ವೈ ಅನ್ನೋದು ವೇರಿಯೇಬಲ್, ಯು ಕ್ಯಾನ್ ಗಿವ್ ಎನಿಥಿಂಗ್. ಫಂಕ್ಷನ್ ಬಹಳ ಇಂಪಾರ್ಟೆಂಟು ಪೈಥಾನ್ ಅಲ್ಲಿ. ವಿತೌಟ್ ದಟ್ ವಿ ಕೆನಾಟ್ ಮೂವ್ ಅಹೆಡ್. ಕ್ಲಿಯರಾ? ಕರೆಕ್ಟಾಗಿ ಫಂಕ್ಷನ್ ಕಲ್ತ್ಕೊಳ್ಳಿ. ಮತ್ತೇನಾರ ಡೌಟ್ ಇದೆಯಾ ಇದರಲ್ಲಿ ಫಂಕ್ಷನ್ಸ್ ಅಲ್ಲಿ? ಏನಾರ ಡೌಟ್ ಇದ್ರೆ ಕೇಳಿ. ಓಕೆ, ಮಾಡಿ ತೋರಿಸ್ತೇನೆ. ಅಂದ್ರೆ ನೀನ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀಯ ಆ ತರನಾ? ಯು ಕ್ಯಾನ್ ಡೂ ಇಟ್, ನೋ ಪ್ರಾಬ್ಲಮ್. You can share your screen. ರೆಕಾರ್ಡ್ ಆಗ್ತಾ ಇದೆ. You can share your screen. Yes. So the addition of two numbers are define non-composite and seeking normally in the ನೋಡಿ, ನೀವು ಎಂಟರ್ ಒತ್ತಿದ ತಕ್ಷಣ ಅದೇ ಇಂಡೆಂಟೇಶನ್ ತಗೊಳುತ್ತೆ. ಅದು ಸ್ವಲ್ಪ ಮತ್ತೆ ನೀವೇನ್ ಮ್ಯಾನ್ಯಲಿ 4 ಸ್ಪೇಸ್ ಹೊಡೆಯಂಗಿಲ್ಲ, ಬೇಕಾದ್ರೆ ಅದನ್ನ ಚೆಕ್ ಮಾಡಿ 4 ಸ್ಪೇಸ್ ಇರುತ್ತೆ. ಇಲ್ಲ, ಫಸ್ಟ್ ಅಡಿಷನ್ ಅದನ್ನ ಆಡ್ ಮಾಡಿ ಒಂದು ವೇರಿಯೇಬಲ್ ಗೆ ಅಸೈನ್ ಮಾಡ್ಕೊಂಡು, ಯಾಕೆಂದ್ರೆ ಸ್ಟಾರ್ಟಿಂಗ್ ಈ ತರ ಹೋಗೋಣ.
ನೆಕ್ಸ್ಟ್ ನೇವಿಗೇಟ್ ಮಾಡುತ್ತೆ. ಇಲ್ಲಿ ಫಂಕ್ಷನ್ ಮಾಡಬೇಕು. ಬಿ ಅಂತ ತಗೊಂಡು ಬಟ್ ನಾವು ಏನಾದರೂ ಒಂದು ವೇರಿಯೇಬಲ್ ಬೇಕಾಗುತ್ತೆ. ಸೊ ಇಂಟಿಜರ್ಸ್ ಸುನಿಲ್, ಈಗ ಯಾಕೆಂದ್ರೆ ಸಿ ಯು ಆರ್ ಡಿಕ್ಲೇರಿಂಗ್ ದ ವೇರಿಯೇಬಲ್ ಇನ್ ದ ಫಂಕ್ಷನ್ ಇಟ್ ಸೆಲ್ಫ್. ಅದಕ್ಕೋಸ್ಕರ 7th ಲೈನ್ ನೀಡ್ ಏನ್ ನೆಸೆಸರಿ ಇಲ್ಲ. ರಿಟರ್ನ್ ಕಳಿಸ್ಕೊಂತ ಇದೆಯಾ ಅಂದ್ರೆ ಯು ನೀಡ್ ಸಂಬಡಿ ಟು ಕ್ಯಾಚ್ ಇಟ್, ರೈಟ್? ಆಡ್ ಅಲ್ಲಿ ಹಾ ಅಲ್ಲ, ಆಗಲ್ಲ, ಎಕ್ಸಿಕ್ಯೂಟ್ ಆಗಲ್ಲ. ರಿಟರ್ನ್ ಕಳಿಸ್ತಾ ಇದೆ ಅಂದ್ರೆ ಯು ನೀಡ್ ಸಂಬಡಿ. 6th ಲೈನ್ ಅಲ್ಲಿ ವೇರಿಯೇಬಲ್ ಡಿಕ್ಲೇರ್ ಮಾಡಿ. ಮತ್ತೆ ಯು ಆರ್ ನಾಟ್ ಪ್ರಿಂಟಿಂಗ್ ಇಟ್, ಪ್ರಿಂಟ್ ಮಾಡು ನೆಕ್ಸ್ಟ್ ಲೈನ್ ಅಲ್ಲಿ. ಇಲ್ಲ ಅಂದ್ರೆ ಏನು ಬರೋದಿಲ್ಲ ಅಂತ ಅಷ್ಟೇ. ಇವಾಗ ಎಕ್ಸಿಕ್ಯೂಟ್ ಮಾಡು. ಏನ್ ಎರರ್ ನೋಡ್ಕ ಫಸ್ಟ್. ಅಲ್ಲ, ನೀನು ಏನು ಕಳಿಸ್ತಾ ಇದೆಯಾ ಹೇಳು, ನಂಬರ್ ಏನು ಕಳಿಸ್ತಾ ಇದೆಯಾ? ಬಿಕಾಸ್ ಯು ಆರ್ ಆಲ್ರೆಡಿ ಡಿಕ್ಲೇರಿಂಗ್ ಇನ್ಸೈಡ್. ಮತ್ತೆ ನೀನ್ ಎ ಕಮ ಬಿ ಕಳಿಸ್ತಾ ಇರೋ ಅವಶ್ಯಕತೆ ಇಲ್ಲ ಅಲ್ವಾ? ನೀನ್ ಇಲ್ಲಿಂದ ಕಳಿಸ್ತಾ ಇದ್ರೆ ಅದು ಓಕೆ. ಜಸ್ಟ್ ಫಂಕ್ಷನ್ ಕಾಲ್ ಮಾಡಿ ಎ ಕಮ ಬಿ ತೆಗೆದ್ಬಿಡಿ ಹೇಳ್ತೀನಿ. ಎ ಕಮ ಬಿನು ತೆಗಿಬೇಕು, ಸಿ ಕಮ ಡಿನು ತೆಗಿಬೇಕು. ಬಿಕಾಸ್ ಯು ಆರ್ ಆಲ್ರೆಡಿ ಡಿಕ್ಲೇರ್, ನೀ ಮ್ಯಾನ್ಯಲ್ ಡಿಕ್ಲೇರ್ ಮಾಡ್ತಾ ಇದೀಯಾ. ಇವಾಗ ಬಂತು. ಇವಾಗ ನೀನು ಸಿ ಕಮ 3 ಡಿ ಕಮ 3 ನ ಯಾವ ಲೈನಲ್ಲಿ ಯಾಕೆಂದ್ರೆ 5th ಲೈನಲ್ಲಿ ಹಾಕು ಹೇಳ್ತೀನಿ. ಕಟ್ ಮಾಡೋದನ್ನ ಕಟ್ ಮಾಡು. ಕಂಟ್ರೋಲ್ ಎಕ್ಸ್ ಅವೆರಡು ಲೈನ್. ಕಂಟ್ರೋಲ್ ಎಕ್ಸ್. 4th ಲೈನಿಗೆ ಬಂದು ಎಂಟರ್ ಕೊಡು. 4th ಲೈನಿಗೆ ಬಂದು ಎಂಟರ್ ಕೊಡು. ಅದು ಒಂದೇ ಲೈನಿಗೆ ಬರಂಗ್ ಮಾಡು ಮೇಲೆಗಡೆ ಅದು. ಇವಾಗ 6th ಲೈನ್ ಅಲ್ಲಿ ಯು ನೀಡ್ ಟು ಸೆಂಡ್ ದ ವ್ಯಾಲ್ಯೂ. ಇನ್ನೊಂದು ಗ್ಯಾಪ್ ಕೊಡು, ಕನ್ಫ್ಯೂಷನ್ ಆಗುತ್ತದು. ಅದಲ್ಲ, ಅದಕ್ಕಲ್ಲ. 4th ಲೈನಿಂದ ನೆಕ್ಸ್ಟ್ ಲೈನಿಗೆ ಬರಲಿ. ಎಂಟರ್ ಕೊಡು. ಕೆಳಗೆ ಬರಲಿ, ಕೆಳಗೆ ತಗೊಂಬ. ಈಗ ಯು ಆರ್ ಡಿಕ್ಲೇರಿಂಗ್ ದ ವ್ಯಾಲ್ಯೂ ಸಿ ಇಸ್ ಈಕ್ವಲ್ ಟು 3, ಡಿ ಇಸ್ ಈಕ್ವಲ್ ಟು 4. ಯು ನೀಡ್ ಟು ಸೆಂಡ್ ದ ವ್ಯಾಲ್ಯೂ ಟು ದ ಫಂಕ್ಷನ್. ಹೆಂಗೆ? ಯಾವ್ದ್ರ ಕಳಿಸ್ತಿದೆ? ಆಡ್ ಕರೆಕ್ಟ್, ಅಲ್ಲೇ ಕಳಿಸ್ಬೇಕು. ಸಿ ಕಮ ಡಿ ಕಳಿಸ್ಬೇಕು. ಕಳಿಸು ಸಿ ಕಮ ಡಿನ. ಈಗ ನೀನು ಬಾಲ್ ಎಸಿತಾ ಇದೀಯ, ಅಲ್ಲೊಬ್ರು ಬೇಕಲ್ಲ ಹಿಡ್ಕೊಳ್ಳೋದಕ್ಕೆ. ಎನಿಥಿಂಗ್ ವರ್ಕ್ಸ್. ಇವಾಗ ವ್ಯಾಲ್ಯೂ ಕಳಿಸ್ತಾ ಇದೆ. ಇವಾಗ ನೋಡೋ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆಗುತ್ತೆ. ನೋಡ್, ಲೂಪ್ ಹೊಡಿತಾ ಇದೆ. ಬಂತು ನೋಡು ಎರಡೂ ತರನ ವರ್ಕ್ ಆಯ್ತು. ನಾವು ಅಲ್ಲೇ ಫಂಕ್ಷನ್ ನಲ್ಲೇ ವ್ಯಾಲ್ಯೂ ಡಿಕ್ಲೇರ್ ಮಾಡಿ ಔಟ್ಪುಟ್ ತಂದ್ವಿ. ಇನ್ನೊಂದು ನಾವು ಇಲ್ಲಿಂದ ಕಳಿಸಿ ಡಿಕ್ಲೇರ್ ಮಾಡಿದ್ವಿ. ಸೊ ಇಲ್ಲಿಗ ಮೇಲೂ ಕೂಡ ಸಿ ಕಮ ಡಿನೇ ಹಾಕು ನೋಡೋಣ. ಬರುತ್ತೆ, ಏನಾದ್ರೂ ಕಳಿಸ್ಬಹುದು. ನಾವು ಪ್ರಾಕ್ಟೀಸು ಇಲ್ಲಿ ಮಾಡ್ತೀವಿ ಅಷ್ಟೇ. ಮೇನ್ ಆಗಿ ನಾವು ಕೋಡ್ ಎಡಿಟರ್ ಅಲ್ಲಿ ಎಲ್ಲ ಮಾಡೋದು ಇದೆಲ್ಲ. ಬಟ್ ಸದ್ಯಕ್ಕೆ ಇದ್ರಲ್ಲಿ ಓಕೆ. ಆ ಸರ್ವರ್ದೇನೋ ಪ್ರಾಬ್ಲಮ್ ಇರುತ್ತಿದ್ದು ರನ್ ಮಾಡಿದ್ದೀನಿ ಸರಿ ಅಷ್ಟೇ. ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ ಆಫ್ ರೈಟಿಂಗ್ ದ ಪೈಥಾನ್ ಒಂದು ಫಂಕ್ಷನ್. ನೋಡಿ ಎಷ್ಟು ಬೇಗ ಬಂತು. ಅರ್ಥ ಆಯ್ತಾ ಎಲ್ಲರಿಗೂ? ಈಗ ಸುನಿಲ್, ನೀನೇನ್ ಮಾಡೋ ಅಂದ್ರೆ ಈಗ ಅಲ್ಲೇ ಪ್ರಿಂಟ್ ಮಾಡೋ. ರಿಟರ್ನ್ ಬೇಡ ನನಗೆ, ಜಸ್ಟ್ ಪ್ರಿಂಟ್. ಇಲ್ಲಿ ರಿಸೀವ್ ಮಾಡೋದ ಅವಶ್ಯಕತೆ ಇಲ್ಲ ನನಗೆ. y ಈಸ್ ಈಕ್ವಲ್ ಟು ತೆಗೆದ್ಬಿಡು. y ಈಸ್ ಈಕ್ವಲ್ ಟು ತೆಗಿ, 8ನೇ ಲೈನ್ ತೆಗಿ. ಅಲ್ಲೇ ರಿಟರ್ನ್ ಬೇಡ ನನಗೆ, ಅಲ್ಲೇ ಪ್ರಿಂಟ್ ಮಾಡು. ವೈ ಬೇಡ, ಜಸ್ಟ್ ಪ್ರಿಂಟ್ ಆಫ್ ಅಂತಾನೆ ಕೊಡು. ಪ್ರಿಂಟ್ ಆಫ್. ಎಸ್, ನೋಡಿ ಇಲ್ಲಿ ನಾನು ಏನು ರಿಟರ್ನ್ ಕಳಿಸ್ತಿಲ್ಲ, ಏನು ಜಸ್ಟ್ ವ್ಯಾಲ್ಯೂ ಕಳಿಸ್ತಾ ಇದ್ದೀನಿ ಅಷ್ಟೇ. ನೋಡ್ ಬಂತ? ವ್ಯಾಲ್ಯೂ ಕಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಅಲ್ಲೇ ಪ್ರಿಂಟ್ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ಇಲ್ಲಿ ಪ್ರಿಂಟ್ ಆಗ್ತಾ ಇತ್ತು, ಮೇನ್ ಫಂಕ್ಷನ್ ಅಲ್ಲಿ ಬಂದು ಪ್ರಿಂಟ್ ಆಗ್ತಾ ಇತ್ತು, ಅಲ್ಲೇ ಪ್ರಿಂಟ್ ಆಗ್ತಾ ಇದೆ. ಮತ್ತೆ ವ್ಯಾಲ್ಯೂ ಕಳಿಸೋದು ಗೊತ್ತಾಯ್ತಾ ರಿಟರ್ನ್ ಹಿಂಗ್ ಮಾಡ್ಕೊಳೋದು ಅಂತ?
ಇದ್ರಲ್ಲಿ ನಮ್ಗೆ ಒಂದು ಡೌಟ್ ಏನಂದ್ರೆ ಹ್ಮ್ ಇವಾಗ ನಾವು ಸಿ ನಲ್ಲಿ ಇಂಟು ನೈನ್ ಅಂತ ಕೊಟ್ಟಿದ್ರೆ ಹ್ಮ್ ಅಷ್ಟೇ ರಿಟರ್ನ್ 0 ಅಂತ ಕೊಡ್ತೀವಿ. ಹೌದು. ಇದ್ರಲ್ಲಿ ನಮ್ಗೇನಾದ್ರೂ ಸಿ ಒಂದ್ ಹೇಳ್ತೀನಿ, ರಿಟರ್ನ್ 0ಗೂ ಮತ್ತು ರಿಟರ್ನ್ 1ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಕಾಮನ್ ಆಗಿ ಕೋಡಿಂಗ್ ಅಲ್ಲಿ, ಪೈಥಾನ್ ಕೋಡಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ ಫಂಕ್ಷನ್ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಯ್ತು ವಿತೌಟ್ ಎನಿ ಪ್ರಾಬ್ಲಮ್ ಅಂದ್ರೆ ಇಟ್ ಈಸ್ ಅ ರಿಟರ್ನ್ 0. ಅದೇನಾದ್ರು ಸ್ವಲ್ಪ ಅಡೆತಡೆ ಮಾಡ್ತಾ ಇದೆ ಅಂದ್ರೆ ನಾವು ರಿಟರ್ನ್ 1 ಅಂತ ಕೊಡ್ತೀವಿ, ಅಂದ್ರೆ ಎರರ್ ಬರೋ ತರ ಮಾಡ್ತೀವಿ ನಾವು. ಸೊ ಇನ್ ಪೈಥಾನ್ ಕೋಡಿಂಗ್ ವೆನ್ ಎವರ್ ಯು ಕಮ್ ಅಕ್ರಾಸ್ ರಿಟರ್ನ್ 0 ಆರ್ 0 ಅಂತ ವ್ಯಾಲ್ಯೂ ಔಟ್ಪುಟ್ ಬರ್ತಾ ಇದೆ ಅಂದ್ರೆ ಇಟ್ ಈಸ್ ಎಕ್ಸಿಕ್ಯೂಟೆಡ್ ಪರ್ಫೆಕ್ಟ್ಲಿ. ಅವಶ್ಯಕತೆ ಏನಿದೆ ಇಲ್ಲಿ? ಸಿ ಕೋಡಿಂಗ್ ಇಸ್ ಡಿಫರೆಂಟ್ ಫ್ರಮ್ ದಿಸ್. ನಾವ್ ಇಲ್ಲಿ ಕೊಡೋದಿಲ್ಲ. ಮೇನ್ ಆಗಿ ಎಲ್ಲಿ ಕೊಡ್ತೀವಿ ಅಂದ್ರೆ ದೊಡ್ಡ ದೊಡ್ಡ ಪೈಪ್ ಲೈನ್ಗಳು ಇರ್ತಾವಲ್ಲ, ಅಲ್ಲಿ ಯೂಸ್ ಆಗುತ್ತೆ ಇವೆಲ್ಲ. ಇಲ್ಲ ಸಿ ನಾವು ಸುಮ್ನೆ ಎಕ್ಸ್ಟ್ರಾ ಲೈನ್ ನ ಆಡ್ ಮಾಡಂಗಿಲ್ಲ. ಇದನ್ನೇ ನಾವು ಸಿ ಎಲ್ ಬರಿತೀವಿ ಅಂದ್ರೆ 8-10 ಲೈನ್ ಬೇಕು ಅಲ್ವಾ? ಸೊ ಈಗ ಇನ್ನೊಂದೇನು ಅಂದ್ರೆ, ಈಗ ನೀನು ಸಿ ಇಸ್ ಈಕ್ವಲ್ ಟು 3 ಇದನ್ನ ಒಂದೇ ಲೈನಲ್ಲಿ ಬರಿಬಹುದು. ಯಾವ ತರ ಬರೆಯೋದು? ಬರೀ ಹೇಳ್ತೀನಿ, 4 ಲೈನಲ್ಲಿ ಹೇಳ್ತೀನಿ. 4ನೇ ಲೈನ್ ಬಂದು ಎಂಟರ್ ಕೊಡು. ಸಿ ಕಾಮ ಡಿ, ಸಿ ಕಾಮ ಡಿ, ಸಿ ಕಾಮ ಡಿ, ಸಿ ಕಾಮ ಡಿ, ಸಿ ಕಾಮ ಡಿ is equal to 3,4. 3,4 ಈ ತರನು ಮಾಡ್ತೀವಿ. ಎಕ್ಸಿಕ್ಯೂಟ್ ಮಾಡು ನೋಡು. ನಾವೇನು 2 ಲೈನ್ ಡಿಕ್ಲೇರ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಒಂದೇ ಲೈನ್ ನಲ್ಲೇ ನಾವು ಡಿಕ್ಲೇರ್ ಮಾಡಬಹುದು. ಸೊ ಇದೆಲ್ಲ ಆಪ್ಟಿಮೈಸೇಷನ್ ಅಂತಾರೆ ಇವಕ್ಕೆಲ್ಲ. ಈಗ ಸುನಿಲ್ ಏನ್ ಮಾಡು ಅಂದ್ರೆ, ಯಾವ್ದಾದ್ರು ಒಂದು ನಂಬರ್ ತಗೋ, ಅದಕ್ಕೆ 1 ಅನ್ನ ಆಡ್ ಮಾಡು. ಹೌ ಡು ಯು ಡೂ ಇಟ್? ಟೇಕ್ ಎನಿ ಒನ್ ನಂಬರ್, ಸಿ ತಗೋ ಅಥವಾ ಡಿ ತಗೋ, ಜಸ್ಟ್ ಆಡ್ 1 ಟು ಇಟ್ ಇನ್ ದ ಫಂಕ್ಷನ್. ಫಸ್ಟ್ 1 ತಗೋಬೇಕು ನೀನ್, ಸಿ ಅಥವಾ ಡಿ. ಉಳಿದಿದ್ದೆಲ್ಲ ತೆಗಿಬೇಕು. ಸಿ ಅಥವಾ ಡಿ ಯಾವ್ದಾರ ಒಂದು ತಗೋ, ಒಂದ್ ವೇರಿಯೇಬಲ್ ತಗೋ. ಕಳಿಸೋದು ಕೂಡ ಒಂದನ್ನೇ ಕಳಿಸ್ಬೇಕು ಅಂತಲ್ಲ, 2 ಕಳಿಸ್ಬೋದು, ಬಟ್ ನಮಗೆ ನೀಡ್ ಇಲ್ಲ. ಈಗ ಏನ್ ಮಾಡು ಅಂದ್ರೆ C+1 ಮಾಡಬೇಕು. ಹೆಂಗ್ ಮಾಡ್ತೀವಿ? C+1 ಮಾಡಿ ರಿಟರ್ನ್ ತಗೋಬೇಕು. ರಿಟರ್ನ್ ಬೇಕು ನಮಗೆ. ರಿಟರ್ನ್ C+1 ಅಂತ ಬರ್ತೀನಿ. ಅಲ್ಲ ಒಂದ್ ನಿಮಿಷ, ವೇರಿಯೇಬಲ್ ಅಸೈನ್ ಮಾಡಿ ನನಗೆ ಇದು ಮಾಡು. ಇಲ್ಲ ಅಲ್ಲಿ ಮೇಲೆ ಇಲ್ಲ ಮೇಲೆಗಡೆ ಫಸ್ಟ್ ನೀನು ರಿಟರ್ನ್ ತಗೊಳಕ್ಕಿಂತ ಮುಂಚೆ ಒಂದು ವೇರಿಯೇಬಲ್ ಅಸೈನ್ ಮಾಡ್ಕೊ. ಇಲ್ಲ ಅಲ್ಲಿ ಕಳಿಸ್ಕೊಂಡ್ಬಿಡು ಮೇನ್ ಫಂಕ್ಷನ್. ನಾನು ಸಿಗೆ ಅಸೈನ್ ಮಾಡ್ಬೋದ? ಸಿ ಇಸ್ ಈಕ್ವಲ್ ಟು C+1 ಅಂತ 2ನೇ ಲೈನಲ್ಲಿ. ಸಿ ಸೊ 2ನೇ ಲೈನಲ್ಲಿ ಸಿ ಇಸ್ ಈಕ್ವಲ್ಸ್ ಟು C+1 ಅಂತ ಮಾಡಬಹುದಾ? ಟ್ರೈ ಮಾಡು. ಸಿ ಇಸ್ ಈಕ್ವಲ್ ಟು C+1. ನೋಡು, ದಿಸ್ ಇಸ್ ಒನ್ ಆಫ್ ದ, ನಾವು ಮೊದ್ಲೇನ್ ಬರ್ತೀವಿ, ಸಿ ಇಸ್ ಈಕ್ವಲ್ ಟು C+1 ಬರ್ತೀವಿ. ದಿಸ್ ಇಸ್ ಎಕ್ಸ್ಟ್ರಾ. ಇದು ಸಿ ಯಲ್ಲೂ ಇದೆ ಅಂತ ಕಾಣುತ್ತಿದೆ. ನೋಡು, ಪೈಥಾನ್ ಅಲ್ಲೂ ಇದಿದೆ. ಅಂದ್ರೆ ಇಟ್ ಅಂಡರ್ಸ್ಟುಡ್ ದಟ್ ನಾವು ಸಿ ಗೆ 1 ಆಡ್ ಮಾಡ್ತಾ ಇದೀವಿ ಅಂತ ಅರ್ಥ. ನಾವು ಮೊದಲೆಲ್ಲ ಏನ್ ಬರ್ತೀವಿ, ಸಿ ಇಸ್ ಈಕ್ವಲ್ ಟು C+1 ಅಂತ ಬರೀತೀವಿ. ದಿಸ್ ಇಸ್ ದ ಬೆಟರ್ ವೇ. C+1, C+ is equals to 1. It means that it will going to add 1 to it. ಸೊ ಇವೆಲ್ಲ ಶಾರ್ಟ್ ಕಟ್ ಕೋಡಿಂಗ್. ಸ್ಟ್ರಿಂಗ್ ಯಾರ್ಯಾರು ಓದಿದ್ರಪ್ಪ? ಸ್ಟ್ರಿಂಗ್ ಓದಿದ್ರ?
ಮನೆಯವ್ರ ಕಂಪ್ಯೂಟರ್ ಆನ್ ಮಾಡ್ಕೊಂಡಿದ್ದೆ, ಅದು ಮೊಬೈಲ್ ಆನ್ ಮಾಡ್ಕೊಂಡಿದ್ದೆ. ಸ್ಟ್ರಿಂಗ್ ಸ್ಲೈಸಿಂಗ್ ಅಂತ ಕೇಳಿದ್ರ, ವೆರಿ ಇಂಪಾರ್ಟೆಂಟ್ ಇನ್ ಇಂಟರ್ವ್ಯೂ. ಸ್ಟ್ರಿಂಗ್ ಸ್ಲೈಸಿಂಗ್. ಈಗ ಓಕೆ, ಸುನಿಲ್ ಏನ್ ಮಾಡೋ ಅಂದ್ರೆ, ಟೇಕ್ ಎನಿ ಸ್ಟ್ರಿಂಗ್, ರಿವರ್ಸ್ ಇಟ್. ನನಗೆ ಇದನ್ನ ಮಾಡ್ಬೇಡ ಅಂದ್ರೆ ಇನ್ಬಿಲ್ಟ್ ಫಂಕ್ಷನ್ ರಿವರ್ಸ್ಡ್ ಅಂತ ಯೂಸ್ ಮಾಡಬೇಡ. ವಿತೌಟ್ ದಟ್ ಯು ನೀಡ್ ಟು ರಿವರ್ಸ್ ಇಟ್. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್. ಕೊಡಬೇಕು. ನೋಡಿ, ಈಗ ನಾವು ಮೊದಲೆಲ್ಲ ಇದನ್ನ ನಾವು CL ಬರಿಬೇಕು ಅಂತಿದ್ರೆ ವಿತೌಟ್ ಇನ್ಬಿಲ್ಟ್ ಫಂಕ್ಷನ್ ಅಂದ್ರೆ ಕತೆಗಳು ಬರಿಬೇಕಿತ್ತು. ವಿ ನೀಡ್ ಟು ರೈಟ್ ಅ ಸ್ಟೋರಿ ಟು ಎಕ್ಸಿಕ್ಯೂಟ್ ಅಂಡ್ ಗೆಟ್ ದ ಔಟ್. ಸೊ $(-1) ಅಂದ್ರೆ ವಾಟ್ ಎವರ್ ದ ಸ್ಟ್ರಿಂಗ್ ಇರುತ್ತಲ್ಲ ಅದು ಉಲ್ಟಾ ಇಂದ ಬರುತ್ತೆ. ಯು ಕ್ಯಾನ್ ಚೆಕ್ ಇಫ್ ಯು ವಾಂಟ್, ಯು ಕ್ಯಾನ್ ಚೆಕ್. ಸುನಿಲ್ ಈಗ ಏನ್ ಮಾಡೋ ಅಂದ್ರೆ ಇದ್ರ ಎಕ್ಸ್ಟ್ರಾ ಆಡ್ ಆನ್. You can take any palindrome and check whether the given string is palindrome or not. Palindrome ಯಾವ್ದಾರು ತಗೋ, ನಿನ್ನ ಇಷ್ಟ. ಹಾ, ಇಲ್ಲಿ ಏನಂತ ಬರಬೇಕು ಅಂದ್ರೆ, ನನಗೆ ಔಟ್ಪುಟ್ ಇದು ಪ್ಯಾಲೆಂಡ್ರೋಮ್ ಇದ್ರೆ ಎಸ್ ಇಟ್ ಇಸ್ ಅ ಪ್ಯಾಲೆಂಡ್ರೋಮ್ ಅಂತ ಪ್ರಿಂಟ್ ಆಗಬೇಕು, ಅಥವಾ ಪ್ಯಾಲೆಂಡ್ರೋಮ್ ಅಲ್ಲ ಅಂದ್ರೆ ಇಟ್ ಇಸ್ ನಾಟ್ ಅ ಪ್ಯಾಲೆಂಡ್ರೋಮ್. ಟ್ರೈ ಮಾಡ್ರಿ, ನಾನು ಹೇಳಕ್ಕಾಗಲ್ಲ. If str is equal to reverse, then print. ಯಾವಾಗ್ಲೂ ನೀವು ಇದನ್ ಮಾಡ್ಬೇಕಾದ್ರೆ, ಕೋಡ್ ಬರಿಬೇಕಾದ್ರೆ ಈಸ್ ಈಕ್ವಲ್ಸ್ ಟು ಹಿಂದೆ ಮುಂದೆ ಒಂದೊಂದು ಸ್ಪೇಸ್ಗಳು ಬಿಡ್ಕೊಳ್ರಿ, ಯಾಕೆಂದ್ರೆ ರೀಡಬಿಲಿಟಿ ಪರ್ಪಸ್. ಮತ್ತೆ ಇನ್ನೊಂದು, ಇಫ್ಗೂ ಮೇಲ್ಗೂ ಒಂದ್ ಲೈನ್ ಇರಲಿ. ಈ ತರ ನಾವು ಹೊಸ ಫಂಕ್ಷನ್ ಬರಿತಾ ಇದೀವಿ ಅಂದ್ರೆ ಒಂದೊಂದು ಲೈನ್ ಗ್ಯಾಪ್ ಮೇಂಟೈನ್ ಮಾಡ್ರಿ. ಇವೆಲ್ಲ ಸ್ಟ್ಯಾಂಡರ್ಡ್ ವೇ ಆಫ್ ರೈಟಿಂಗ್ ದ ಕೋಡ್. ಸೇಮ್ ಈಸ್ ಈಕ್ವಲ್ ಟು ಎಕ್ಸಾಕ್ಟ್ಲಿ. Print. ಎಸ್ ಅಥವಾ ನೋ ಅಂತ ಪ್ರಿಂಟ್ ಮಾಡಿ ಸಾಕು, ದಟ್ಸ್ ಓಕೆ. No. ಹಾ, ಈಗ ಒಂದು ತಪ್ಪು ಬರೆದು ಕೊಟ್ಟು ನೋಡಿ, ಸ್ಟ್ರಿಂಗ್ ರಾಂಗ್ ಬರಿ, ಅಂದ್ರೆ ಬೇರೆದ್ ಬರಿ. Case sensitive. ಹೌದು, ಅಲ್ಲ ಸ್ಮಾಲ್. ಓಕೆ, ಯಾವ್ದಾರ ಬೇರೆ ಬರಿ. ಹಾ ನೋಡಿ, ಇದು ರಿವರ್ಸ್ ಸ್ಟ್ರಿಂಗ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ನಾವು ಇಂಟರ್ವ್ಯೂ ಅಲ್ಲಿ ಎಷ್ಟು ಚಿಕ್ಕ ಕೋಡ್ ಬರಿತೀವೋ ಅಷ್ಟು ಬೇಗ ಸೆಲೆಕ್ಟ್ ಆಗ್ತೀವಿ. ಆದಷ್ಟು ನೀವು ಕೋಡ್ನ ದಿಸ್ ಇಸ್ ಫೈನ್ ಈ ತರ ಬರೀಬೇಕು. ಅಥವಾ ಸುನಿಲ್ ನೀನ್ ಹೇಳ್ದಲ್ಲ, ಅಲ್ಲಿ ಪ್ರಿಂಟ್ ಮಾಡೋದಕ್ಕಿಂತ ರಿಟರ್ನ್ ಮಾಡ್ಬೋದು, ಬೇಕಾದ್ರೆ ಟ್ರೈ ಮಾಡು. ರಿಟರ್ನ್ 0, ರಿಟರ್ನ್ 1 ಅಂತ ಟ್ರೈ. ಕಾಮನ್ ಕೋಡಿಂಗ್ ಅಲ್ಲಿ ನಾವು ಪ್ರಿಂಟ್ ಎಲ್ಲ ಮಾಡೋದಿಲ್ಲ. ಹಾ, ಕಾಮನ್ ಆಗಿ ಇದನ್ನ ಮಾಡೋದು. ನೋಡು ಬಂತ, ಏನ್ ಬಂದ್ ಸಿಂಟ್ಯಾಕ್ಸ್ ಎರರ್ ಬಂದಿದೆ ನೋಡು. ರಿಟರ್ನ್ ಇಸ್ ಔಟ್ಸೈಡ್ ಆಫ್ ದ ಫಂಕ್ಷನ್. ಓಕೆ, ಒಂದ್ ನಿಮಿಷ. ಯಾವ ಲೈನ್ ಅಲ್ಲಿ? 5th ಲೈನ್ ಅಲ್ಲಿ. ಓಕೆ, ಇದು ಓಕೆ, ಬಿಡು ಇದು ಮುಂದೆ ಬರುತ್ತಿದ್ದು. ಸದ್ಯಕ್ಕೆ ಈಗ ರಿಟರ್ನ್ 0, ರಿಟರ್ನ್ 1 ಬೇಡ. ಬಟ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾಯ್ತಾ? ರಿಟರ್ನ್ 0 ಇದರಲ್ಲಿ ಏನಾಗುತ್ತೆ ಅಂತ.
ಈಗ ನನಗೆ ಸುಂದಿಲ್ ಏನ್ ಮಾಡು ಅಂದ್ರೆ, ಈಗ ಓಕೆ ನೀನ್ ಅದನ್ನ ಮೇನು ಎಸ್ ಆರ್ ನೋ ಅಂತಾನೆ ಹಾಕ್ಬಿಡು ಪ್ರಿಂಟು. ಈಗ ನನಗೆ ಏನ್ ಬೇಕು ಅಂದ್ರೆ ಕಂಟ್ರೋಲ್ Z ಹೊಡಿ ಬರುತ್ತದು. ಹಾ, ಸೊ ನನಗೆ ಏನ್ ಬೇಕು ಅಂದ್ರೆ ಇದೇನಾದ್ರೂ ಪ್ಯಾಲೆಂಡ್ರೋಮ್ ಆಗಿಲ್ಲ ಅಂದ್ರೆ ಯು ನೀಡ್ ಟು ಆಡ್ 2 ನಂಬರ್ ಅಷ್ಟೇ. ಇಫ್ ಇಟ್ ಈಸ್ ಅ ಪ್ಯಾಲೆಂಡ್ರೋಮ್ ಇಟ್ ಶುಡ್ print as yes, that's perfectly all right. If it is not a palindrome, ನನಗೆ ಔಟ್ಪುಟ್ 4 ಬೇಕು. ನನಗೆ 4 ಅಂತ ಪ್ರಿಂಟ್ ಆಗಬೇಕು. ಅದನ್ನ ಮಾಡು. ಮತ್ತೆ ಅಲಾಂಗ್ ವಿತ್ ಕ್ವಶನ್ ಹಾಕ್ಬಿಡ್ತೀನಿ, ನನ್ನ ಮೇಲೆ ಬರೆದ್ಬಿಡ್ತೀನಿ. ನಾನು ಸುಮ್ಮನೆ ಇದನ್ನ R&D ಸುಮ್ಮನೆ ಮಾಡ್ತಾ ಇರೋದು, ಈ ತರ ಕೇಳಲ್ಲ. ನೀವು ಪ್ರಾಕ್ಟೀಸ್ ನೀವು ಹೇಳ್ತಿರೋದು ಏನಂದ್ರೆ palindrome ಇದ್ರೆ ಪ್ರಿಂಟ್ ಎಸ್ ಅಂತ ಆಗುತ್ತೆ ಫಸ್ಟ್ ಕಂಡೀಷನ್. ಹೌದು. ಎಲ್ಸ್ ಅಲ್ಲಿ ಪ್ರಿಂಟ್ ನೋ ಅಂತ ಇದೆ, ಆ ಜಾಗದಲ್ಲಿ 4 ಅಂತ ಹಾಕ್ಬೇಕಾ? ನಾನು 2 ನಂಬರ್ ಕೊಡ್ತೀನಿ, ಯಾವ್ದು ಅಂತ ನನಗೆ ಯೂಸರ್ ಇಂದ ತಗೋಬೇಕು ನಂಬರ್. ಓ, ಇನ್ಪುಟ್ ತಗೋಬೇಕಾ? ಇನ್ಪುಟ್ ತಗೋಬೇಕು ಯೂಸರ್ ಇಂದ. ಆ 2 ನಂಬರ್ನ ಆಡ್ ಮಾಡಬೇಕು, ಅಲಾಂಗ್ ವಿತ್ ದಟ್ ನೋ ಅಂತಾನು ಪ್ರಿಂಟ್ ಆಗ್ಬೇಕು. ಅರ್ಥ ಆಯ್ತಾ? ಎಲ್ಸ್ ಕೊಟ್ಟು ಇನ್ಪುಟ್ ಆಫ್ ಪ್ರಿಂಟ್ ಅಂತ ಅಂದ್ರೆ ನಂಬರು ನೀನ್ ಇನ್ಪುಟ್ ಯೂಸರ್ ಇಂದ ತಗೋಬೇಕು ನಂಬರು. ಓಕೆ, ನಂಬರ್ ಇದ್ದಾನೆ, ಓನ್ಲಿ ನಂಬರ್ಸ್ ಅಲ್ಲ, ಫಸ್ಟ್ ಹಿಂಗ್ ರಿಸೀವ್ ಮಾಡ್ತೀವಿ ಯೂಸರ್. ಹಿಂಗೆ ಮಾಡು. ಓಕೆ ಓಕೆ. ಸೊ ನಿನ್ಗೆ ಯೂಸರ್ಗೆ ಒಂದು ಶೋ ಮೆಸೇಜ್ ಕೊಡ್ಬೇಕು. ಪ್ಲೀಸ್ ಎಂಟರ್ ಯುವರ್ ಫಸ್ಟ್ ನಂಬರ್, ಪ್ಲೀಸ್ ಎಂಟರ್ ಯುವರ್ ಸೆಕೆಂಡ್ ನಂಬರ್, ಸೊ ದಟ್ ಐಲ್ ಎಂಟರ್ ಫಸ್ಟ್ ಅಂಡ್ ಸೆಕೆಂಡ್ ನಂಬರ್. ಇಲ್ಲೂ ಕೂಡ ಒಂದ್ ನಿಮಿಷ ಇಲ್ಲೂ ಕೂಡ ನಾನು ಆವಾಗಲೇ C, D is equal to ಅದನ್ನ ಮಾಡಬಹುದು. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ತರಲೆ. ಇದು ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೋಸ್ಕರ ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವು ಇನಿಷಿಯಲಿ ವಿ ಆರ್ ಗೋಯಿಂಗ್ ಟು ಆಸ್ಕ್, ಇವಾಗ ಕೇಳ್ತೀವಿ ನಾವು ಇಲ್ಲಿ ಕೇಳೋದ್ಕಿಂತ ಸ್ಟಾರ್ಟಿಂಗ್ ಲೈನ್ ಅಲ್ಲೇ ಕೇಳ್ತೀವಿ, ಪ್ಲೀಸ್ ಎಂಟರ್ ಯುವರ್ ಫಸ್ಟ್ ನಂಬರ್, ದೆನ್ ಅಲ್ಲ assign it to the one variable A, ಪ್ಲೀಸ್ ಎಂಟರ್ ದ ಸೆಕೆಂಡ್ ನಂಬರ್, ಅಲ್ಲ assign it to the variable B. ಫಸ್ಟ್ ಲೈನ್ ಅಲ್ಲೇ ಪ್ರಿಂಟ್ ಮಾಡ್ಬೋದು. ಮೇಲೆ ಟಾಪ್ ಅಲ್ಲ, ಅದಕ್ಕೂ ಮೇಲೆಗಡೆ ಫಸ್ಟ್ಗೆ ಅಲ್ಲಿಂದನೇ ಸ್ಟಾರ್ಟ್ ಆಗ್ಬಿಡ್ಲಿ. ಎಂಟರ್ ದ ನಂಬರ್ ಇಂದನಾ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡು. ಪ್ರಿಂಟ್ ಏನು ಅವಶ್ಯಕತೆ ಇಲ್ಲ ನಮಗೆ, ಜಸ್ಟ್ ಪ್ರಿಂಟ್ ತೆಗೆದು ಅದೇ ಇಂಟ್ ಓಪನಿಂಗ್ ಬ್ರಾಕೆಟ್ ತೆಗೆದ್ಬಿಡು, ಸುಮ್ಮನೆ ಎಕ್ಸ್ಟ್ರಾ ಅದು. ನಾವ್ ಎಲ್ಲೆಲ್ಲಿ ಮಿನಿಮಲ್ ಕೋಡಿಂಗ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಎಸ್, ಈಗ ಫಸ್ಟ್ ನಂಬರ್ ಎಂಟರ್ ಮಾಡ್ತೀವಿ. ಇನ್ನೊಂದು ನಂಬರ್ ಬೇಕು ನನಗೆ, ಕಾಪಿ ಮಾಡ್ಕೋ, B ಅಂತ ಕೂಡ ಅಷ್ಟೇ ಸಾಕು. ಸೆಕೆಂಡ್ ಅಂತ ಕೊಟ್ಟು ಅಲ್ಲಿ B ಅಂತ ಕೊಟ್ಟು. ಇಲ್ಲಿ ಆಡ್ ಮಾಡಬೇಕು ಆ ನಂಬರ್. ಆಡ್ ಹೆಂಗ್ ಬರಿಬೇಕು ಅಂದ್ರೆ ಫಂಕ್ಷನ್ ಅಲ್ಲಿ ಬರಿಬೇಕು, ಇಲ್ಲಲ್ಲ. ಅಂದ್ರೆ ಫಂಕ್ಷನ್ ಆಡ್ಸ್ ಅಂತ ಕೊಟ್ಬಿಡು, ಯಾಕೆಂದ್ರೆ ಇವೆಲ್ಲ ಇನ್ಬಿಲ್ಟ್ ಇರ್ತಾವ. ಒಂದ್ ಸರಿ ಬೇರೆ _1 ಅಂತ ಕೊಡು, ಅಥವಾ ಏನಾದ್ರು ಕೊಡು. ಯಾವಾಗ್ಲೂ ಪೈಥಾನ್ ಅಲ್ಲಿ ನೀವ್ ಏನಾದ್ರು ಕೊಡ್ತೀರಾ ಅಂದ್ರೆ _ ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. You can take or receive anything. Return mark. Yes. ಅದು ಇಂಡೆಂಟೇಶನ್ ಕರೆಕ್ಟ್ ಇದೆಯಾ ಒಂದ್ಸರಿ ಚೆಕ್ ಮಾಡು. 12ನೇ ಲೈನ್ ಆದ್ಮೇಲೆ ಎಂಟರ್ ಕೊಡು, ಗೊತ್ತಾಗುತ್ತೆ.
12ನೇ ಲೈನಿಗೆ ಎಂಡ್ ಬಂದು ಎಂಟರ್ ಕೊಡ್ಬೇಕು. ನೋಡು ಇಂಡೆಂಟೇಶನ್ ಮಿಸ್ಟೇಕ್ ಆಗಿದೆ. ಒಂದು ಸ್ಪೇಸ್ ಅದೆಲ್ಲ ಇಲ್ಲಿ ಪ್ರಿಂಟ್ ಮಾಡು. ಪ್ರಿಂಟ್ ವೈ ಅಂತ ಕೊಡು, ಮತ್ತೆ ಪ್ರಿಂಟ್ ನೋ. ಒಂದರಲ್ಲೇ ಕೊಡಬಹುದು. ಎಕ್ಸಿಕ್ಯೂಟ್ ಮಾಡಪ್ಪ. ಯಾರಾದ್ರೂ ನಂಬರ್ ಹೇಳ್ರಪ್ಪ, ಅಥವಾ ನೀನೇ ಟೈಪ್ ಮಾಡೋ 2 ನಂಬರ್. ಅಂತ ನೋಡು, ಇದರಲ್ಲಿ ಏನೇನ್ ಆಡ್ ಮಾಡಿದೀವಿ ಅಂದ್ರೆ ಒಂದು ಪ್ಯಾಲಿಂಡ್ರೋಮ್ ಆಡ್ ಮಾಡಿದ್ವಿ, ಆಮೇಲೆ ಒಂದು ಫಂಕ್ಷನ್ ಕೂಡ ಆಡ್ ಮಾಡಿದ್ವಿ. ಈಗ ಸುನಿಲ್ ಒಂದು ಚಿಕ್ಕ ಏನು ಅಂದ್ರೆ ಒಂದು ಗೇಮ್ ಕ್ರಿಯೇಟ್ ಮಾಡ್ಬೇಕು. ಏನು ಗೇಮ್ ಅಂದ್ರೆ ರ್ಯಾಂಡಮ್ ಆಗಿ ಈಗ ರಿಮೆಂಬರ್ ದ ಅಥವಾ ಗೆಸ್ ದ ನಂಬರ್ ಅಂತ ಒಂದು ಗೇಮ್ ಹೆಸರು. ಅಂದ್ರೆ ಕಂಪ್ಯೂಟರ್ ಒಂದು ನಂಬರ್ನ ನೆನ್ಪಿಡ್ಕೊಂಡಿರುತ್ತೆ. ಫ್ರಮ್ 0 to 50 ಅಂತ ಫಸ್ಟ್ ಕೊಡು ಬಫರ್. ಪ್ಲೀಸ್ ಎಂಟರ್ ಯುವರ್ ನಂಬರ್ so that I can guess whether your number is ಆತರ ಕಾಂಟೆಕ್ಸ್ಟ್ ಆತರ. ಸೊ ಅದೇನಾದ್ರೂ ಕರೆಕ್ಟ್ ಆಗಿದ್ರೆ ಎಸ್ ಯು ಆರ್ ರೈಟ್, ತಪ್ಪಾಗಿದ್ರೆ ಯು ಲಾಸ್ಟ್ 1 ಚಾನ್ಸ್, ಯು ಲೆಫ್ಟ್ ಔಟ್ ವಿತ್ 2 more ಚಾನ್ಸ್. ಆಯ್ತಾ? ಅರ್ಥ ಆಯ್ತಾ? ರ್ಯಾಂಡಮ್ ಕರೆಕ್ಟ್. ರ್ಯಾಂಡ್ ಇಂಟ್ ಅಂತ ಒಂದು ಬರುತ್ತೆ. ಇವಾಗ ಮಾಡಕ್ ಬೇಡ, ನೀವು ಬೇಕಾದ್ರೆ ಆಮೇಲೆ ಮಾಡ್ರಿ ಹೇಳಿದ್ದು. ಇದು ಗೇಮ್ ಕ್ರಿಯೇಟ್ ಮಾಡೋದು ಸಿಂಪಲ್. ಅಥವಾ ಸಿಂಪಲ್ ಕ್ಯಾಲ್ಕುಲೇಟರ್ ಬಿಲ್ಡ್ ಮಾಡಬೇಕು. ಅವೆಲ್ಲ ಈ ತರ ಎಲ್ಲ ಬಿಲ್ಡ್ ಮಾಡಬೇಕು. ನೀವು ಈ ತರ ಪ್ರಾಕ್ಟೀಸ್ ಮಾಡಿನೇ ನಿಮಗೆ ಬರೋದು ಕೋಡಿಂಗು, ಇಲ್ಲ ಅಂದ್ರೆ ಬರೋದಿಲ್ಲ. ಸ್ವಿಚ್ ಇಲ್ಲ. ಸೊ ಮೇನ್ ಆಗಿ ಸ್ಟ್ರಿಂಗ್ ಸ್ಲೈಸಿಂಗ್. ಓಕೆ, ಸೊ ಇದ್ರಲ್ಲಿ ಒಂದು ಸ್ಟ್ರಿಂಗ್ ತಗೋ, ಹೇಳ್ತೀನಿ. ಇದೆಲ್ಲ ತೆಗೆದ್ಬಿಡು, ಒಂದು ಸ್ಟ್ರಿಂಗ್ ತಗೋ. ಟೇಕ್ ಎನಿ ಸ್ಟ್ರಿಂಗ್. ಸ್ಟ್ರಿಂಗ್ ಅಂತಾನೆ ಕೊಡ್ಬಾರ. ಏನಾದ್ರು ಈಗ ನನಗೆ ಔಟ್ಪುಟ್ ಬರೀ ಸ್ಟಾರ್ ಅಂತ ಬೇಕು. ಎನಿಬಡಿ? ಅಲ್ಲಿ ಇನ್ಪುಟ್ ಬಂದಿರೋದು ಸೂಪರ್ ಸ್ಟಾರ್ ಅಂತ ಇದೆ. ನನಗೆ ಔಟ್ಪುಟ್ 0 to index 0 to 7 8 9 6 to 9. 0 ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ? ಎಸ್ ಇಂದ. ನನಗೆ ಬರೀ ಸ್ಟಾರ್ ಅಂತ ಬೇಕು ಔಟ್ಪುಟ್. ಅದೇ 0 ಎಸ್ 1 2 3 4 ಸ್ಪೇಸ್ ಇಂಡೆಕ್ಸ್ ಆಗುತ್ತಾನೆ. ಹೌದು, ಸ್ಪೇಸ್ ಕೂಡ ಕೌಂಟ್. 0 1 2 3. ಆಯ್ತು, ಮಾಡಿ ನೋಡಪ್ಪ. 0 ಇಂದ ಮಾಡೋದು. 0 ಇಂದ ಬರಲ್ಲ. 0 ಅಂದ್ರೆ ಎಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೂಪರ್ ಅಂತ. ಏನ್ ಮಿಸ್ ಆಯ್ತು? ಇನ್ನೊಂದು ಇದ್ರಲ್ಲಿ ಅದು ಟೋಟಲ್ 9 ಅಲ್ಲ 10 ಅಂತ ಕೌಂಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್. ಈ ತರದ ಸ್ಟ್ರಿಂಗ್ ಸ್ಲೈಸಿಂಗ್ ಅಂತಾರೆ ಇದಕ್ಕೆ. ಸ್ಟ್ರಿಂಗ್ ಸ್ಲೈಸಿಂಗ್. ನನಗೆ ಈಗ ಏನ್ ಬೇಕು ಅಂದ್ರೆ ಸುನಿಲ್, ನನಗೆ RAT ಬೇಕು ಔಟ್ಪುಟ್. ಎನಿಬಡಿ ಟ್ರೈ? ಟ್ರೈ ಮಾಡಿ, RAT ಮಾಡಿ. -10 to -6 ಆಗುತ್ತೆ ಅಲ್ಲ? ಟ್ರೈ ಮಾಡಿ, ಮಾಡ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಏನ್ ಬರುತ್ತೆ ನೋಡಿ, ಎಂಟರ್ ಕೊಡು. 3 ಎಲ್ಲ ಇಷ್ಟು ಬರಲ್ಲಪ್ಪ. ಎರಡೇ ಕೊಡು. ಏನ್ ಬಂತು? SUP.
ಎಲ್ಲಿಂದ ಬಂತಿದ್ದು? ಅಂದ್ರೆ -10 ಅಂದ್ರೆ ಹಿಂಗ್ ಉಲ್ಟಾ ಹೋಗ್ತಾ ಇದೆ, ಅದು -10 ಕೊಡಬಾರ್ದಲ್ವಾ? ಕೆಲಸ ಮಾಡಿ -6 ಮಾತ್ರ ಕೊಡಿ. -6 ಅಂದ್ರೆ ಕೊಡು -6. ಎಲ್ಲಿದೆ ಆರಿ? ನಮಗೆ ಏನ್ ಬೇಕಾಗಿರೋದು? RAT ಬೇಕು. 10 ಅಂದ್ರೆ ಉಲ್ಟಾ ಆಗುತ್ತೆ. ಹಾ, ಈಗ ನಮಗೆ ಎಷ್ಟು ಬೇಕು? R ಬಂತು, AT ಬೇಕು. -7 ಕೊಡು. -7 -7 ಕೊಡು. ಸ್ಟಾರ್ಟಿಂಗ್ -7 ಕೊಡು. ಡಬಲ್ ಅಲ್ಲ, ಆಕ್ಚುಲಿ -10 ಎಷ್ಟು -7 ಕೊಡಿ. ನೋಡಿ, ಅವನ ಇಂಟರ್ವ್ಯೂ ಯಾವ ತರ ಕೇಳ್ತಾನೋ ಸ್ಲೈಸಿಂಗ್ ಗೊತ್ತಿಲ್ಲ. ನಾವ್ ಈ ತರ R&D ಮಾಡಿದ್ವಿ ಅಂದ್ರೆ R&D ಮಾಡಿ ಅವನ್ ಆನ್ಸರ್ ಕೊಡ್ತಾನೆ. ಓಕೆ, ಟ್ರೈ ಮಾಡಿ ಇದನ್ನ. ನೆಕ್ಸ್ಟ್ ಇನ್ನೊಂದೇನ್ ಬೇಕು ಅಂದ್ರೆ ನನಗೆ ಬರೀ ಬೇಕು. SUPE ಇದೆಯಲ್ಲ, ಬೇಕಷ್ಟೆ. ಸ್ಟ್ರಿಂಗ್ ಆಫ್ 0 3 3 1 ಬರೀ 3 ಬ್ರಾಕೆಟ್ ಸಿಂಗಲ್ 3 ಹಾಕಿ ಸಾಕು. ಅದು 3 ವರೆಗೂ ಬರುತ್ತೆ. ಎಸ್, ಎಕ್ಸಾಕ್ಟ್ಲಿ. ನಾವೇನಾದ್ರೂ ಇಷ್ಟು ಹಾಕಿದ್ವಿ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಅಂತ. ಈಗ ನನಗೆ ಏನ್ ಮಾಡ್ರಿ ಅಂದ್ರೆ ಸರಿ, ಒಂದು ಲಿಸ್ಟ್ ತಗೋ, ಸ್ಟ್ರಿಂಗ್. ಓಕೆ, ಲಿಸ್ಟ್ ತಗೋ. ಲಿಸ್ಟ್ಗೂ ಟಪಲ್ಗೂ ಡಿಫರೆನ್ಸ್ ಗೊತ್ತಿದ್ಯಾ? ಇದು ಫಸ್ಟ್ ಮ್ಯೂಟೇಬಲ್, ಇಮ್ಯೂಟೇಬಲ್. ಒಂದು ಮ್ಯೂಟೇಬಲ್, ಲಿಸ್ಟ್ ಇಸ್ ಮ್ಯೂಟೇಬಲ್, ಟಪಲ್ ಇಸ್ ಇಮ್ಯೂಟೇಬಲ್. ಬ್ರಾಕೆಟ್ ಲಿಸ್ಟ್ ಸ್ಕ್ವೇರ್ ಬ್ರಾಕೆಟ್, ಟಪಲ್ ರೌಂಡ್ ಬ್ರಾಕೆಟ್. ಲಿಸ್ಟ್ ಯಾವ್ದಾರ ತಗೋ. 1 2 3 ಲಿಸ್ಟ್ ನಂಬರ್ ತಗೋ. ನನಗೆ ಏನ್ ಮಾಡಬೇಕು ಅಂದ್ರೆ ಔಟ್ಪುಟ್ 1 4 9 16 ಬೇಕು. ಔಟ್ಪುಟ್ ಅಂದ್ರೆ ಡಬಲ್ ಬೇಕು ನನಗೆ. ಮಾಡ್ರಪ್ಪ, ಹೆಂಗೆ ಪ್ಲಾನ್ ಥಿಂಕ್ ಮಾಡಿ, ಯೋಚನೆ ಮಾಡಿ. ಡೈರೆಕ್ಟ್ ಆಗಿ ನಾವು ಕೋಡಿಂಗ್ ಇಳಿಬಾರ್ದು ಯಾವಾಗ್ಲೂ ಕೂಡ. ಏನು ಮಾಡ್ತಾ ಇದಾರೆ ಕೋಡಲ್ಲಿ ಅಂತ ನನ್ನ ಕ್ವಶನ್ ಅಂದ್ರೆ 1:2 ನಾನು ಕೇಳ್ತಾರೆ. ಡಬಲ್ ಬೇಡ, ಒಂದ್ ಸಿಂಪಲ್ ಏನಂದ್ರೆ 1 4 6 8 ಇದನ್ನ ಮಾಡೋದು ಸಾಕು. 1 4 6 8 ಅಂದ್ರೆ ಆಡ್ ಆಗಬೇಕು, ಎಲ್ಲ ಡಬಲ್ ಆಗಬೇಕು. ಅಂದ್ರೆ ಏನ್ ಯಾವ ಕರೆಕ್ಟ್ ನೋಡೋಣ, ಟ್ರೈ ಮಾಡಿ ಬರುತ್ತಾ ಅಂತ ನೋಡು. ಲಿಸ್ಟ್ ಇಂಟು 2 ಅಂದ್ರೆ ಅದು 3 ಉಲ್ಟಾ ಆಗಲ್ವಾ ಇದು? ನೋಡು ಔಟ್ಪುಟ್ ಏನೋ ಬಂತು. ಇದೆಲ್ಲ ನಾನು ಕೇಳ್ತಾ ಇಲ್ಲ. 1 2 3 4 ಅದು ಸುನಿಲ್, ಲಿಸ್ಟ್ ನೀನು ಎಷ್ಟು ಸರಿ ಮಲ್ಟಿ ಅದ್ರ ಪಕ್ಕ ಬರುತ್ತೆ. ನಾನ್ ಕೇಳ್ತಾ ಇರೋದು ಒಂದೊಂದೇ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಬೇಕು. ಹಾ, ಏನೋ ಮಿಸ್ ಮಾಡಿದ್ಯಾ ನೋಡಿ, ಇಂಪಾರ್ಟೆಂಟ್ ಅಲ್ಲಿ ಎರಡನೇಲಿ ಏನಂದ್ರೆ ಅವ್ರು ಕೇಳಿರೋದು 1 4 6 8 ಅಂದ್ರೆ ಪ್ಲಸ್ ಇಂಟು ಮಾಡ್ಬೇಕು, ಪ್ಲಸ್ ಅಲ್ಲ. ಇಂಟರ್ವ್ಯೂ ಅಲ್ಲಿ ನಿಮಗೆ ಯಾವ ತರ ಕ್ವಶನ್ ಕೇಳ್ತಾನೆ, ಅನ್ಪ್ರೆಡಿಕ್ಟೇಬಲ್. ಅದನ್ನ ನೆನ್ಪಿಡ್ಕೊಳ್ಳಿ. ನೀವು ಕೇಳಿರದೆ ಕೊಡ್ತಾನೆ ಅಂತಲ್ಲ, ನಾವು ಕೇಳಿರದೆ ಕೊಟ್ರೆ ನೀವು ಪುಣ್ಯವಂತರು ಅಂತ ಅಷ್ಟೇ. ಟ್ರೈ ಮಾಡಿ ಸುಮ್ಮನೆ, ಏನಾಗಲ್ಲ, ತಪ್ಪು ಮಾಡು. ನನಗೆ ಹೇಳ್ಕೊಡೋದು, ಡೈರೆಕ್ಟ್ ಆಗಿ ಹೇಳ್ಕೊಡೋದೇನು ನನಗೆ ದೊಡ್ಡ ವಿಷಯ ಅಲ್ಲ. ಟ್ರೈ ಮಾಡ್ಬೇಕು. ಬರೀ ತಪ್ಪೇ ಬರೀ ಕೊಡಿ, ಏನಾಗಲ್ಲ.
ನೀವು ಪ್ಯಾರಲಲ್ಲಿ ಮಾಡ್ತಾ ಇರ್ಬೇಕಪ್ಪ, ಕಂಪ್ಯೂಟರ್ ಓಪನ್ ಮಾಡ್ಕೊಂಡು. ಬರೀ ನೋಡಿದ್ರೆ ಗೊತ್ತಾಗಲ್ಲ, ಇದು ಹೇಳ್ಬಿಟ್ಟಿದೀನಿ. ಯಾವ್ದಿದು ಆನ್ಲೈನ್ GD? ಅಲ್ಲೂ LIS ಅಂತ ಡಿಕ್ಲೇರ್ ಮಾಡಿದ್ಯಾ, ಇಲ್ಲೂ LIS ಅಂತ ಡಿಕ್ಲೇರ್ ಮಾಡ, ಡಿಫ್ರೆನ್ಸ್ ಇರ್ಬೇಕು. ಯಾವಾಗ್ಲೂ ಅಂಡರ್ ಸ್ಕೋರ್ ಅಂತ ಡಿಫ್ರೆನ್ಸ್ ಕ್ರಿಯೇಟ್ ಮಾಡ್ಕೊಳೋದಿದೆ ಯಾವಾಗಾದ್ರೂ. ನನಗೆ ಹಿಂಗಲ್ಲ, ನಾನು ಎಲ್ಲಿ ಹೆಂಗಿತ್ತು ಇನ್ಪುಟ್ ಅದೇ ತರ ಬರ್ಬೇಕು. ಇಲ್ಲಿ ಉದ್ದ ಬರೋದಲ್ಲ, ಅಡ್ಡ ಬರ್ಬೇಕು. ನೋಡಿ, ಇವೆಲ್ಲ ಇಂಪಾರ್ಟೆಂಟ್. ಬಂದಿದೆ ಔಟ್ಪುಟ್, ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ horizontal. ಹಾ. ಈಗ ಈ ತರ ಸಮಯದಲ್ಲಿ ನಿಮಗೆ ಒಂದೊಂದ್ಸರಿ ಟ್ರೈ ಮಾಡಿ ನೋಡು. ಐ ಡೋಂಟ್ ನೋ, ಟ್ರೈ ಮಾಡಿ ನೋಡು. ಲಾಸ್ಟ್ ವ್ಯಾಲ್ಯೂ ಬರುತ್ತಲ್ವಾ? ಎಷ್ಟು ವ್ಯಾಲ್ಯೂ ಬರ್ತಿದೆ? ಅಂದ್ರೆ ಲೂಪ್ ಒಳಗಡೆನೆ ಏನೋ ಆಟ ಆಡ್ಬೇಕು ಅಂತ ಅರ್ಥ. ಅಲ್ಲಿ ಏನ್ ಮಾಡೋದು? ನೆಕ್ಸ್ಟ್ ಟ್ಯಾಬ್ ಓಪನ್ ಮಾಡೋ. ನೆಕ್ಸ್ಟ್ ಟ್ಯಾಬ್ ಓಪನ್ ಮಾಡಿ ಚಾಟ್ GPT ಓಪನ್ ಮಾಡಿ. ಹೆಂಗ್ ಹೇಳ್ತೀನಿ ಚಾಟ್ GPT ನ ಹೆಂಗ್ ಯೂಸ್ ಮಾಡಬೇಕು. ಆ ಕೋಡನ್ನ ಕಾಪಿ ಮಾಡ್ಕೊ. ನಡೆಯುತ್ತೆ, ಆಗಿನ ಆಗಿಲ್ಲ ಅಂದ್ರೆ ಇದು. ಆ ಕೋಡನ್ನ ಕಾಪಿ ಮಾಡ್ಕೊ. ಆಗಿಲ್ಲ ಅಂದ್ರೆ ಮತ್ತೆ ಹಾ, ಅಂದ್ರೆ ಲಾಗಿನ್ ಆಗಿಲ್ಲ ಅಂದ್ರೆ ಯೂಸ್ ಮಾಡಿ. ನಡೆಯುತ್ತೆ. ಸ್ಟೇ ಸೈನ್ಡ್ ಔಟ್ ಅಂತಾನೆ ಇದ್ಬಿಡು, ಏನ್ ಪ್ರಾಬ್ಲಮ್. ಕಾಪಿ ಮಾಡ್ಕೊ, ಅಲ್ಲಿ ಪೇಸ್ಟ್ ಮಾಡಿ. ಹೊಸ ಟ್ಯಾಬ್ ಓಪನ್ ಮಾಡು. ಹೊಸ ಟ್ಯಾಬ್ ಸ್ಟೇ ಲಾಕ್ಡ್ ಔಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಸ್ಟೇ ಲಾಕ್ಡ್ ಔಟ್ ಲಾಸ್ಟ್ ಪೇಸ್ಟ್ ಮಾಡು. ಇಲ್ಲಿ ನಿನಗೇನ್ ಬೇಕು ಅದನ್ನ ಕೇಳಿ. ಏನ್ ನಿನಗ್ ಬೇಡ ಅದು ಬಿಡು, ಏನು ಬೇಕು ಅದನ್ನ ಕೇಳಿ. ಜಾಸ್ತಿ ಕೊಡಬಾರದು, ಜಸ್ಟ್ ಒಂದೊಂದು ವರ್ಡ್ಗಳು ಕೊಡ್ಬೇಕಷ್ಟೇ, ಅದು ಅರ್ಥ ಮಾಡ್ಕೊಳುತ್ತೆ. ನೋಡಲ್ಲಿ ನಾವ್ ಇಲ್ಲಿ ಕೋಡ್ ಬಂದ ತಕ್ಷಣ ನಾವು ಕಾಪಿ ಪೇಸ್ಟ್ ಮಾಡಂಗಿಲ್ಲ. ಏನಕ್ಕೆ ಅಂತ ಹೇಳ್ತೀನಿ. ಅವನು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನೆ, ಅದೇ ನಮಗೆ ಮುಖ್ಯ. ಹೌದು, ಚಾಟ್ GPT ಯೂಸ್ ಮಾಡಬಾರ್ದು ಅಂತಲ್ಲ, ಬಟ್ ನಮಗಲ್ಲಿ ಏನು ಕೊಟ್ಟಿದ್ದಾನೆ ಅದು ಇಂಪಾರ್ಟೆಂಟ್. ಟು ಪ್ರಿಂಟ್ ದ ವ್ಯಾಲ್ಯೂಸ್ ಹಾರಿಜಾಂಟಲಿ, ಯು ಕ್ಯಾನ್ ಮಾಡಿಫೈ ದ ಕೋಡ್ ಟು ಪ್ರಿಂಟ್ ದ ವ್ಯಾಲ್ಯೂಸ್ ಆನ್ ದ ಸೇಮ್ ಲೈನ್ ಬೈ ಯೂಸಿಂಗ್ ದ ಎಂಡ್ ಆರ್ಗ್ಯುಮೆಂಟ್. ದಟ್ ಈಸ್ ದ ಕೀವರ್ಡ್. ಈಗ ನೀನ್ ಪೇಸ್ಟ್ ಏನ್ ಮಾಡಬೇಡ, ಅಲ್ಲಿ ಎಂಡ್ ಅಂತ ಕೀವರ್ಡ್ ಇದೆಯಲ್ಲ ಅದನ್ನ ಅಲ್ಲಿ ಹಾಕು ಸಾಕಷ್ಟು. ನೀನು ಕಾಪಿ ಪೇಸ್ಟ್ ಮಾಡಬೇಡ, ಎಂಡ್ ಅನ್ನೋದನ್ನ ಅಲ್ಲಿ ಹಾಕು. ಕಾಮ್ ಹಾಕಿ ಎಂಡ್ ಅಂತ ಹಾಕು. is equal to After semicolon also it's taken Python, right, Vinay? For the end if after bracket or closed bracket also it's acceptable, right, for the Python? After closed bracket also. After you can give the end if it's yeah. that's why. ಅಲ್ಲಿ ನಿನಗೆ ಸ್ಪೇಸ್ ಕಡಿಮೆ ಬೇಕು. ಓಕೆ, ಇನ್ನೊಂದು ಈ ಸ್ಪೇಸ್ ಬಂದ ತಕ್ಷಣ ಒಂದು ತಲೆಗೆ ಬಂತು. ಸೊ ಈಗ ಒಂದೇನ್ ಮಾಡು ಅಂದ್ರೆ ಓಕೆ, ಇದು ಗೊತ್ತಾಯ್ತು ಎಲ್ಲರಿಗೂ? ಇದು ಗಾಟ್ ಇಟ್ ರೈಟ್ ಎವ್ರಿಬಡಿ? ಕ್ಲಿಯರ್ ಮಾಡಿ ಸುನಿಲ್, ಇದನ್ನ ಹೇಳ್ತೀನಿ. ಒಂದು ಸ್ಟ್ರಿಂಗ್ ಅನ್ನ ಡಿಕ್ಲೇರ್ ಮಾಡು. ಸುನಿಲ್, ಯಾಕಾದ್ರೂ ನಾನು ಶೇರ್ ಮಾಡಿದ್ದೇನಪ್ಪ ಅನಿಸ್ತಾ ಇದ್ದೇನೆ. ಇಲ್ಲ, ನೆಕ್ಸ್ಟ್ ವೀಕ್ ಇನ್ನೊಬ್ರು ತಗೊಂತೀನಿ, ಡೋಂಟ್ ವರಿ. ಒಂದು ಸ್ಟ್ರಿಂಗ್ ಅನ್ನ ಡಿಕ್ಲೇರ್ ಮಾಡು. ಸ್ಟ್ರಿಂಗ್ ಅನ್ನು ಡಿಕ್ಲೇರ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದು 3 ಸ್ಪೇಸ್ ಕೊಡು. ಇಲ್ಲ, ಸ್ಟ್ರಿಂಗ್ ಒಳಗಡೆ ಬ್ರಾಕೆಟ್. ಇಲ್ಲಿ 3 ಸ್ಪೇಸ್ ಕೊಡು. ಇವಾಗ ಸ್ಟ್ರಿಂಗ್ ಡಿಕ್ಲೇರ್ ಮಾಡು. ಏನಾರ ಡಿಕ್ಲೇರ್ ಮಾಡು, ಸಿಂಗಲ್ ವರ್ಡ್. ಈಗ ಓಕೆ ಬಂದಿದೆ. ನನಗೆ ಔಟ್ಪುಟ್ ಇದು ಏನೋ ಗ್ಯಾಪ್ ಇದೆಯಲ್ಲಪ್ಪ ಅಂತ ನಿನಗೆ ರಿಕ್ವೈರ್ಮೆಂಟ್ ಬರುತ್ತೆ. ಗ್ಯಾಪ್ ನ ತೆಗೆದು ನನಗೆ ಬರೀ ಕಳಿಸ್ಬೇಕು. ಅದೇನೋ ಕೀವರ್ಡ್ ಬರುತ್ತೆ, ಅದು ಕೀವರ್ಡ್ ಬರುತ್ತೆ. ಈಗ ಸಾರ್ಟ್ ಆ ಥರ ಇರುತ್ತಲ್ಲ,
ಅದರ ವೈಟ್ ಸ್ಪೇಸ್ ಎಸ್ ಇಂದ ಅಂತ ನಾನು ರಿಕ್ವೈರ್ ಎಸ್ ಅಂತ ಕೊಡ್ತೀನಿ. ಆಕ್ಚುಲಿ ಎರಡಿದ್ದಾವೆ. ರೈಟ್ ಇಂದ ತೆಗಿಬೇಕು ಅಂದ್ರೆ ರೈಟ್ ಎಸ್ ಅಂತ, ಅದನ್ನ ರೈಟ್ ಅಂತ ಮಾಡಲ್ಲ, ಆರ್ ಅಂತ ತಗೊಂತಾರೆ. ಲೆಫ್ಟ್ ಇಂದ ತೆಗಿಬೇಕು ಅಂದ್ರೆ ಲೆಫ್ಟ್ ಎಸ್. ಎಸ್ ಅನ್ನೋದೇ ಒಂದು ಸ್ಟ್ರಿಪ್ ಅಂತ ಕೇಳಿದ್ರು. ಬರೀ ಕೋಡ್ ಜಸ್ಟ್ ಪ್ರಿಂಟ್ ಮಾಡಕ್ ಪ್ರಿಂಟ್ ಆಫ್ ಸ್ಟ್ರಿಪ್ ಅಂತ ಕೊಡ್ತಾರೆ. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಇಲ್ಲಿ ಆನ್ಲೈನ್ ಅಲ್ಲಿ ನಮ್ಮದು ಒಂದೊಂದು ಲೈಬ್ರರಿ ವರ್ಕ್ ಆಗೋದಿಲ್ಲ. ಬಿಲ್ಟ್ ಇನ್ ಮೆಥಡ್ ಸ್ಟ್ರಿಪ್. ಅಲ್ಲ, ಅದನ್ನ STRI ಅನ್ನ ತೆಗಿ, ಡಾಟ್ ತೆಗಿ, ಬರೀ ಸ್ಟ್ರಿಪ್ ಅಂತ ಕೊಡು. ಕೊಡಿ ಹೇಳಿ. ಓ ಇದಾ, ಓಕೆ 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 ಓಕೆ, ಇದು ಗೊತ್ತಾಯ್ತು. ಓಕೆ, ಯಾವ ಸ್ಟ್ರಿಪ್ ನೋಡಿ. ಇನ್ಪುಟ್ ನಮಗೆ ಬಂದಿರೋದು 3 ಸ್ಪೇಸಸ್ ಅಂಡ್ 1 ನೇಮ್. ಔಟ್ಪುಟ್ ನಮಗೆ ಸುಂದಲಿ ಏನ್ ಮಾಡು ಅಂದ್ರೆ ನೀನು ಲೆಫ್ಟ್ ಸೈಡ್ 2 ಸೈಡ್ ಗ್ಯಾಪ್ ಕೊಡು, ಅದರಲ್ಲೇ ಕೊಡು. ಚೇಂಜ್ ಮಾಡು, ಚೆಕ್ ಮಾಡು. ಹೆಂಗ್ ಗೊತ್ತಾಗುತ್ತೆ ಅಲ್ಲಿ? ರೈಟ್ ಸೈಡ್ ಅಲ್ಲಿ ಬಂದ್ರು ಅಲ್ಲೊಂದು ನಂಬರ್ ಹಾಕಪ್ಪ, ಆಯ್ತು. ಹೋಯ್ತಿಲ್ಲ. ಏನ್ ಮಾಡ್ಬೇಕು? ಅದೇ ಇದರಲ್ಲಿ ರೈಟ್ ಸ್ಟ್ರಿಪ್ ಮತ್ತೆ ಲೆಫ್ಟ್ ಸ್ಟ್ರಿಪ್ ಅಂತ ಬರುತ್ತೆ. ChatGPT ಲಾಸ್ಟ್ ಟೈಪ್ ಓಪನ್ ಮಾಡು. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್, ಅಥವಾ ಹಿಂಗ್ ಕೊಡ, ಅದೆಲ್ಲ ಕೊಡ್ಬಿಡ. ಆರ್ ಸ್ಟ್ರಿಪ್ ವರ್ಸಸ್ ಎಲ್ ಸ್ಟ್ರಿಪ್ ಅಂತ ಕೊಡು. ಆರ್ ಸ್ಟ್ರಿಪ್ ವರ್ಸಸ್ ಎಲ್ ಸ್ಟ್ರಿಪ್ ಅಂತ. ಯಾಕೆಂದ್ರೆ ನಾವು ಕೋಡಿಂಗ್ ಅಲ್ಲಿ ಸ್ಪೆಸಿಫಿಕಲಿ ಮೆನ್ಷನ್, ಜಸ್ಟ್ ಎಂಟರ್ ಕೊಡು, ಸ್ಪೆಸಿಫಿಕಲಿ ಮೆನ್ಷನ್ ಮಾಡ್ತೀವಿ ನಮ್ಗೆ ಯಾವ್ದು ಬೇಕು ಅಂತ. ಎಂಟರ್ ಕೊಡು ಅಷ್ಟೇ, ನೀ ಎಂಟರ್ ಕೊಡು, ಬರುತ್ತದು. ಏನ್ ತಲೆನೋ? ನೋಡಲ್ಲಿ ಇದೇ ಇಂಪಾರ್ಟೆಂಟ್. ನಾವು ಲೆಫ್ಟ್ ಸೈಡ್ ರಿಮೂವ್ ಮಾಡಬೇಕು ಅಂದ್ರೆ ಲೆಫ್ಟ್ ಸ್ಟ್ರಿಪ್ ಅಂತ ಕೊಡ್ತೀವಿ. ನಾವಲ್ಲಿ ಕೊಟ್ಟಿದ್ದು ಇನ್ ಜನರಲ್ ಸ್ಟ್ರಿಪ್ ಅಂತ ಕೊಟ್ಟಿದ್ದು. ಇಲ್ಲಿ ಈಗ ವಿನೋದ್ ಒಂದು ಕ್ವಶನ್ ಕೇಳಿದ, ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ. ಇವಾಗ ಆರ್ ಸ್ಟ್ರಿಪ್ ಮತ್ತೆ ಲೆಫ್ಟ್ ಸ್ಟ್ರಿಪ್ ನಾವು ಕೊಟ್ರೆ ನಾವ್ ಯಾವ ಕಡೆ ರಿಮೂವ್ ಮಾಡ್ತಾ ಇದೀವಿ ಅಂತ ಅನ್ಕೊಳುತ್ತೆ. ಅಲ್ಲ, ನನಗೆ ಒಂದೇ ಹೇಳು, ಸ್ಟ್ರಿಪ್ ಅಂದ್ರೆ ಡಿಫಾಲ್ಟ್ ಆಗಿ ಅಂದ್ರೆ ಯಾವ ಕಡೆ ತೆಗೆಯುತ್ತೆ, ಲೆಫ್ಟ್ ರೈಟ್? ಕಾಮನ್ ತೆಗಿಯೋದು ಸ್ಟಾರ್ಟಿಂಗ್ ಇಂದಾನೆ ತೆಗಿಯೋದು ಯಾವಾಗ. ಬಟ್ ಸ್ಪೆಸಿಫಿಕ್ ಕೋಡ್ ಅಲ್ಲಿ ನಮಗೆ ಗೊತ್ತಾಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು ಈಗ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ನಮಗೆ ರೈಟ್ ಸೈಡ್ ಅಲ್ಲಿ ಬೇಕಾಗಿರುತ್ತಪ್ಪ, ಅಥವಾ ಕನ್ಸಿಡರ್ ನಮಗೆ ಲೆಫ್ಟ್ ಸೈಡ್ ಅಲ್ಲಿ 3 ಸ್ಪೇಸ್ ಯಾವಾಗ್ಲೂ ಬೇಕು. ನಾವೇನಾದ್ರು ಸ್ಟ್ರಿಪ್ ಅಂತ ಕೊಟ್ರೆ ಎಗರೋಗುತ್ತಲ್ಲ. ಸೊ ಆ ತರ ಸಮಯದಲ್ಲಿ ಆರ್ ಸ್ಟ್ರಿಪ್ ಯೂಸ್ ಅಷ್ಟೇ ಮಾಡ್ತಾರೆ. ಅರ್ಥ ಆಯ್ತಾ? ಒಂದ್ ನಿಮಿಷ ಮೇಲೋಗಿಲ್ಲ, ಹೇಳ್ತೀನಿ ಚೂರು. ಅದ್ರಲ್ಲೇ ಮೇಲೋಗಿ ಅಲ್ಲಿ ಓದಬೇಕು ಫಸ್ಟ್. ಆರ್ ಸ್ಟ್ರಿಪ್ ರಿಮೂವ್ಸ್ ದ ಟ್ರೇಲಿಂಗ್ ರೈಟ್ ಸೈಡ್ ವೈಟ್ ಸ್ಪೇಸ್ ಆರ್ ಕ್ಯಾರೆಕ್ಟರ್ ಫ್ರಮ್ ದ ಎಂಡ್ ಆಫ್ ದ ಸ್ಟ್ರಿಂಗ್. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇನ್ಪುಟ್ ಏನ್ ಕೊಟ್ಟಿದ್ದಾನೆ ನೋಡು, ರೈಟ್ ಸೈಡ್ ಅಲ್ಲಿ ಸ್ಪೇಸ್ ಇದಾವೆ. ಔಟ್ಪುಟ್ ಏನ್ ಬರ್ತಾ ಇದೆ, ಅಲೋ. ಕೆಳಗಡೆ ಲೆಫ್ಟ್ ಅಲ್ಲಿ ಲೆಫ್ಟ್ ರಿಮೂವ್ ಮಾಡ್ತಾನೆ. ಬೈ ಡಿಫಾಲ್ಟ್ ಅದು ಯಾವಾಗ್ಲೂ ಲೆಫ್ಟ್ ರಿಮೂವ್ ಮಾಡುತ್ತೆ. ಸೊ ನಮಗೆ ಕೋಡಿಂಗ್ ಅಲ್ಲಿ ಈ ತರ ರಿಕ್ವೈರ್ಮೆಂಟ್ ಇರಲ್ಲ. ನಾವು ರಿಯಲ್ ಕೋಡಿಂಗ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ಕಡೆ ಬರ್ತಾ ಇದೆ ಅಂತ. ಸ್ಪೆಸಿಫಿಕಲಿ ಅದನ್ನ ಯೂಸ್ ಮಾಡ್ತೀವಿ. ಅಲ್ಲ, ರಿಯಲ್ ಟೈಮ್ ಅಲ್ಲಿ ಎಕ್ಸಾಂಪಲ್ ಅಂದ್ರೆ ಡೇಟಾದಲ್ಲಿ ಇದ್ರೆ ಬರ್ತಾವ? ಯಾಕೆ ಬರಲ್ಲ? ಇವೆಲ್ಲ ಇದನ್ನ ಏನ್ ಡೇಟಾ ಅಂತೀವಿ ಅಂದ್ರೆ ಡೇಟಾ ಕ್ಲೆನ್ಸಿಂಗ್ ಅಂತೀವಿ. ಇದನ್ನ ಡೇಟಾ ಕರೆಕ್ಟ್ ಆಗಿರಲ್ಲ. ಇದನ್ನ ಫಸ್ಟ್ ಸ್ಟೆಪ್ ನಾವು ಡೇಟಾ ಬರೋದನ್ನ ಕ್ಲೀನ್ ಮಾಡೋದನ್ನ ಡೇಟಾ ಕ್ಲೆನ್ಸಿಂಗ್ ಅಂತೀವಿ. ಇವೆಲ್ಲ ಬಂದು ಡೇಟಾ ಕ್ಲೆನ್ಸಿಂಗ್ ಆಪರೇಷನ್ನೇ. ಓಕೆ, ಅರ್ಥ ಆಯ್ತಾ? ಇದು ಏನಾದ್ರು ಡೌಟ್ ಇದೆಯೇನಪ್ಪ? ಇವತ್ತು ಮಾಡೋದ್ರಲ್ಲಿ ಜಾಸ್ತಿ ತಗೊಂಡೋಗಲ್ಲ, ಎಳೆದ್ರೆ ನಾನು 2 ಗಂಟೆ ಒಳಗಡೆ ಇರ್ಬೋದು. ಅದು ಬೇಡ. ಅದು ಸುನಿಲ್, ಈಗ ನಿನಗೆ ಓಕೆ ಪೈಥಾನ್ ಓಕೆ ಮಾಡ್ತೀನಿ ಅನಿಸ್ತಿದ್ಯಾ? ನೀನ್ ಸೀಕ್ವೆಲ್ ನ ತಗೊಂತೀಯ, ಪಿಕ್ ಮಾಡ್ತೀಯ ಹಂಗಾದ್ರೆ, ಅಥವಾ ಪೈಥಾನ್ ಅಲ್ಲಿ ಸ್ವಲ್ಪ ಅಡ್ವಾನ್ಸ್ ಹೋಗ್ತೀಯ? ಸೀಕ್ವೆಲ್ ಓಕೆ. ಈಗ
ಏನೋ ವಿನೋದ್ ಮತ್ತೆ ಮನೋಹರ್ ನಿಮಗೆ 28 ಅಂತ ಹೇಳಿದ್ದಾರೆ, ಅಂದ್ರೆ ದಿಸ್ ಫ್ರೈಡೆ, ಕರೆಕ್ಟಾ? ಹ್ಮ್ ನೀವು ಮುಗಿದ ತಕ್ಷಣ ಸಾಟರ್ಡೆ ಸೀಕ್ವಲ್ ಹಿಡ್ಕೊಳ್ಳೇಬೇಕಾಗುತ್ತೆ. ಸಂಡೇನು ಸೀಕ್ವಲ್ ಹಿಡ್ಕೋಬೇಕು. ನೆಕ್ಸ್ಟ್ ಸಂಡೇ ನಾನು ಸೀಕ್ವಲ್ ಮಾತಾಡ್ತೀನಿ. ಹ್ಮ್ ಕರೆಕ್ಟಾ? Okay. ಮತ್ತೆ ನೀವು ಸಾಟರ್ಡೆ ಮುಗಿದಂತ ಸುಮ್ಮನೆ ಕೂರಂಗಿಲ್ಲ, 2 ದಿವಸ ನಿಮಗಿರುತ್ತೆ. ಸುನಿಲ್ ಅಲ್ಲೇ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ, ಸ್ವಲ್ಪ ಬೇಗ ಹೋಗ್ರಪ್ಪ. Okay, yeah. ಈಗ ಓಕೆ, ನಾನು ಸೀಕ್ವಲ್ಲು ಕೂಡ ನಾನು ಕಳಿಸ್ಬಿಡ್. ನಾನು ಸೇಮ್ W3 ಸ್ಕೂಲಲ್ಲೇ ಸೀಕ್ವಲ್ ನೋಡ್ರಿ, ದಟ್ ಈಸ್ ಫಸ್ಟ್. ಐ ಥಿಂಕ್ W3 ಸ್ಕೂಲ್ ಬಹಳ ಈಸಿ ಇದೆ ಅಂತ ಅನಿಸ್ತಾ ಇದೆ, ನನಗಸ್ತಂಗೆ ಕಷ್ಟ ಇಲ್ಲ ಅಂತ. ಕರೆಕ್ಟಾ? ಬಹಳ ಚೆನ್ನಾಗಿದೆ W3 ಸ್ಕೂಲ್. ಸೀಕ್ವಲ್ಲು ಕೂಡ ನಾನು ಅದನ್ನೇ ಕಳಿಸ್ತೀನಿ.